वृत्तप्रियं नारायणं नमस्कृत्य देवीं सरस्वतीं व्यासं ततो जयमुदीरये। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। श्रीगुरुभ्यो नमः। शशाङ्कपुत्रादभवत्पुरूरवाः तस्यायुरायोर्नहुषो ययातिः तस्यासपत्नी युगलं सुताश्च पञ्चाभवन् विष्णुपदैकभक्ताः। ಏನಾಯ್ತೀಗ? ಶೂರಸ್ಯ ಪುತ್ರಿ ಗುಣಶೀಲರೂಪಯುಕ್ತಾ ದತ್ತಾ ಸಖ್ಯುರೇವ ಸ್ವಪಿತ್ರಾ ನಾಮ್ನಾ ಪೃಥಾ ಕುಂತಿಭೋಜಸ್ಯ ತೇನ ಕುಂತಿ ಭಾರ್ಯಾ ಪೂರ್ವದೇಹೇಪಿ ಪಾಂಡೋಃ ಕೂರ್ಮಶ್ಚ ನಾಮ್ನಾ ಮರುದೇವ ಕುಂತಿಭೋಜೋ ಅಥೈನಾಂ ವರ್ಧಯಾಮಾಸ ಸಮ್ಯಕ್ ತತ್ರಾಗಮತ್ ಶಂಕರಾಂಶೋತಿ ಕೋಪೋ ದುರ್ವಾಸಾ ಸಂಪ್ರಾಹ ಮಾಂ ವಾಸಯೇತಿ. ಕುಂತಿಭೋಜ ರಾಜ ಕೂರ್ಮ ಅಂತಕ್ಕಂಥ ಒಬ್ಬ ಮರುತ್ತಿನ ಅವತಾರ. ಆತ ಕುಂತಿಯನ್ನು ಬಹಳ ಸರಿಯಾಗಿ ಬೆಳೆಸಿದ. ಒಮ್ಮೆ ತತ್ರ ಆಗಮತ್ ಶಂಕರಾಂಶಃ ಅತಿಕೋಪಃ ದುರ್ವಾಸಾಹ, ರುದ್ರದೇವರ ಅವತಾರರಾದ ದುರ್ವಾಸ ಮುನಿಗಳು ಒಂದ್ಸರ್ತಿ ರಾಜನ ಹತ್ರ ಬಂದರು. ತಂ ಪ್ರಾಹ, ಅವನಿಗೆ ಹೇಳಿದರು, ಮಾಂ ವಾಸಯ, ನಾನಿಲ್ಲಿ ಚಾತುರ್ಮಾಸ್ಯಕ್ಕೆ ಕೊಡ್ತೇನೆ, ಅನುಕೂಲ ಮಾಡಿಕೊಡು ಅಂತ ಕೇಳಿ. ಇದು ಯತಿಗಳಿಗೆ ಕೇಳೋ ಹಕ್ಕಿದೆ ಅವರಿಗೆ. ಕೇಳಿದ್ರು ತಕ್ಷಣ ಆಯ್ತು, ಯೋಚನೆ ಮಾಡಿದ. ಇದು ಭಾರಿ ಕಷ್ಟದ ಸಹವಾಸ ಅಂತ ಗೊತ್ತು ಅವರಿಗೆ. ದುರ್ವಾಸರನ್ನು ಮೇಂಟೈನ್ ಮಾಡೋದು ಭಾರಿ ಕಷ್ಟ ಅಂತ ಗೊತ್ತಿತ್ತು. ಅದು ಬೇಡ ಅಂತ ಹೇಳಾಗಿಲ್ಲ, ಇವಿ ಅಂತ ಹೇಳಾಗಿಲ್ಲ. ಒಂದು ಉಪಾಯವನ್ನು ಮಾಡ್ದ. ತಮಾಹ ರಾಜ ಯದಿ ಕನ್ಯಕಾಯಾ ಕ್ಷಮಿಷ್ಯಸೆ ಶಕ್ತಿತಃ ಕರ್ಮಕರ್ತ್ರ್ಯಾಃ ಸುಖಂ ವಸೇತ್ಯೋ ಮಿತಿ ತೇನ ಚೋಕ್ತಃ ಶುಶ್ರೂಷಾಯಾಂ ಅಧಿಶತ್ತಾಶು ಕುಂತೀಂ. ತಮ್ಮಾಹ ರಾಜ ಯದಿ ಕನ್ಯಕಾಯಾಃ ಕ್ಷಮಿಷ್ಯಸೆ ಶಕ್ತಿತಃ ಕರ್ಮಕರ್ತ್ರ್ಯಾಃ, ನೀವು ಅವಶ್ಯ ಆಗಬಹುದು, ಆದರೆ ಒಂದು ಕರಾರ್. ತಮ್ಮಾಹ ರಾಜ ಯದಿ ಕನ್ಯಕಾಯಾಃ ಕ್ಷಮಿಷ್ಯಸೆ, ನೀನು ನನಗೆ ರಾಜಕಾರ್ಯ ಬಿಡು ಸಿಗೋದಿಲ್ಲ, ನಾನು ರಾಜ ನಿಮಗೆ ಗೊತ್ತೇ ಇದೆ, ಆದ್ದರಿಂದ ನಮ್ಮ ಮಗಳು ಕುಂತಿ ಇದ್ದಾಳೆ, ಅವಳನ್ನು ನಿಮ್ಮ ಸೇವೆಗೆ ಬಿಡ್ತೇನೆ. ಆಕೆ ಶಕ್ತಿತಃ ಕರ್ಮಕರ್ತ್ರ್ಯಾಃ, ಯಥಾಶಕ್ತಿ ಪಾಪ ಒಳ್ಳೆ ಕೆಲಸ ಮಾಡೇ ಮಾಡ್ತಾಳೆ, ಆದರೆ ಅವಳು ತಪ್ಪ ಮಾಡಿದರೆ ಕ್ಷಮಿಸ್ಬೇಕು ನೀವು. ಇದು ವರ ಕೊಡಬೇಕು. ಈ ಕಂಡಿಟ್ಟು ಒಪ್ಕೊಂಡ್ಮೇಲೆ ಏನು ಮಾಡೋಂಗಿಲ್ಲ. ಮೊದಲೆಲ್ಲ ಏನೇ ಹೇಳಿದ್ರೆ ನಡೆಯುತ್ತೆ, ಆಮೇಲೆ ನಡೆಯೋದಿಲ್ಲ. ಅದೆಲ್ಲ ಆ ಕಾಲಕ್ಕೆ ಬರೀ ಪೇಪರ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಕರೆಕ್ಷನ್ಸ್ ಮಾಡ್ಬೋದು, ಮಾಡಿದ ಮೇಲೆ ಇಲ್ಲ. ಅದಕ್ಕೇನೆ ಕರ್ಮಕರ್ತ್ರ್ಯಾಹ. ಹಾಗಿದ್ರೆ ಸುಖಂ ವಸ, ಹಾಗಿದ್ರೆ ಸುಖವಾಗಿರ್ಬೋದು ಅಂತ ಹೇಳಿದ್ರು. ಓಂ ಇತಿ ತೇನ ಚೋಕ್ತಃ, ಆಗ್ಲಿ ಅಂತ ಒಪ್ಕೊಂಡ್ರು. ದೊಡ್ಡವ್ರ ಮೆಚ್ಚಕ್ಕೆ ಅದು ಒಂದೇ ದಾರಿ, ಹಠ ಹಿಡಿದ್ರೆ ಗೆಲ್ಲಕ್ಕಾಗೋದಿಲ್ಲ. ತಪ್ಪಾಯ್ತು ಕ್ಷಮಿಸಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಶುಶ್ರೂಷಾಯ ಅದಿಶತ್ತಾಶು ಕುಂತಿಗೆ ಹೇಳಿದ. ಬಂದಿದ್ದಾರೆ, ಭಾಳ ಚೆನ್ನಾಗಿ ನೋಡ್ಕೊಂತಾರೆ ಹೇಳಿ, ಹೇಗೋ ಹೊರ ಕೊಟ್ಟಿದ್ದಾರೆ, ಹಾಗಾದ್ರೆ ನೋಡ್ಕೊಂತೇನೆ ಹೇಳಲಿಲ್ಲ, ಸರಿಯಾಗಿ ನೋಡ್ಕೊ ಅಂತ ಹೇಳಿದ್ರು. ಕುಂತಿ ಸರಿಯಾಗೇ ನೋಡ್ಕೊಂಡ್ಲು ಪಾಪ. ಬಹಳ ಮುಖ್ಯವಾದ ಅಂಶ ಇದು. ಎಷ್ಟೇ ಸರಿಯಾಗಿ ನೋಡ್ಕೊಂಡ್ರು ಕೂಡ ತಪ್ಪು ಹುಡುಕ್ಬೇಕು ಅಂತಿದ್ರೆ ಗ್ಯಾರಂಟಿ ಮಾಡಕ್ಕೆ ಬರುತ್ತೆ. ಒಬ್ರು ಫೇಲ್ ಮಾಡಬೇಕು ಅಂತಿದ್ರೆ ಎಂಥವ್ರನ್ನೂ ಫೇಲ್ ಮಾಡ್ಬೋದು. ಉದ್ದೇಶ ಕೆಟ್ಟದಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸರಿ ಇದ್ದರೆ ಮಾತ್ರ ಏನಾಗುತ್ತಾಗ ಹೊಂದ್ಕೊಳ್ಬೇಕು. ಈ ಪಾಪ ಸರಿಯಾಗಿ ಮಾಡಿದ್ದು ಮಾತು ಕೊಟ್ಟಿದ್ರೆ ಆದ್ದರಿಂದ ಸರಿಯಾಗೇ ನೋಡ್ಕೊಂಡು. ಅವ್ರೇನು ಎಷ್ಟೇ ಕ್ಷಮಿಸ್ತೀನಿ ಅಂತ ಹೇಳಿದ್ರು ಕೂಡ ಅವ್ರ ಪದ್ಧತಿ ಇದ್ದೇ ಇತ್ತು. ಭಾರಿ ಸ್ಟ್ರಿಕ್ಟ್ ಅವರು. ಹೋದ್ರೆ ಹೋಗೇ ಬಿಡ್ತಿದ್ರು, ಎಷ್ಟೋ ದಿವಸ ಬರ್ತಾನೆ ಇರಲಿಲ್ಲ. ಬಂದಷ್ಟೇ ಊಟ ರೆಡಿ ಇರಬೇಕು ಅವ್ರಿಗೆ, ಮತ್ತೆ ಬಂದಷ್ಟು ಎಲ್ಲ ರೆಡಿ ಇರಬೇಕು. ಆಮೇಲೆ ಬರದೆ ಹೋದರೆ 3 ತಾಸು ಆಗಿರಬಾರ್ದು. ಮತ್ತೆ ಅದು ಕರಾರುಗಳು, ಜೋರಾದ ಕರಾರುಗಳು. ಅವರು ಬರೀತಾರೆ ಭಾರತದಲ್ಲಿ. ಅಡುಗೆ ಎಲ್ಲ ತಯಾರು ಮಾಡಿ ಇಟ್ಕೊಂಡು ಕೊಡ್ತಾ ಇದ್ಲು. ಬರದೆ ಹೋದ್ರೆ ಮತ್ತೆ ಅಡುಗೆ ಮಾಡಿಸ್ತಾ ಇದ್ಲು. ಮತ್ತೆ ಮಾಡು ಎಷ್ಟೋ ಬರ್ತಾನೆ ಇರಲಿಲ್ಲ ಅವ್ರು. ಈ ರೀತಿ ಕಾಯ್ತಾ ಇದ್ಲಂತೆ, ಎಷ್ಟೋ ದಿವಸ ಮಾಡಿದ್ಲು. ಅವ್ರ ನಿಯಮ ಅದು, ನಮ್ಮ ಜೊತೆ ನಿಯಮ ಇದೆ ಅಂತ ಹೇಳಿದ್ರು, ಪಾಲನೆ ಮಾಡೇ ಇರೋದಿಲ್ಲ ನಾವು ಅಷ್ಟೇ. ನಿಯಮಗಳೇ ಅನೇಕ. ವ್ರತ ಮಾಡೋ ಚಾತುರ್ಮಾಸ ಯಾವ ಇಷ್ಟು ಬಂದ ವ್ರತ ಮಾಡ್ಬೋದು. ಇವೆಲ್ಲ ಕಂಪಲ್ಸರಿ ವ್ರತಗಳು ಬಿಟ್ಟು ಅಡಿಷನಲ್ ಬೇಕಾದ ವ್ರತ ಮಾಡ್ಬೋದು. ಗೊತ್ತಾಯ್ತು? ಅದೇ ರೀತಿ ಒಂದು ವ್ರತ ಮಾಡಿದ್ರು. ನನಗೆ ತಕ್ಷಣ ರೆಡಿ ಇರಬೇಕು, ಕಾಯೋದಿಲ್ಲ. ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಬರೋನಿ ಧ್ಯಾನಾದಿಗಳನ್ನು ಮಾಡೋರು ಅವರು. ಬಟ್ ಆದ್ದರಿಂದ ನಾನು ಯಾವಾಗ ಕರು ಬರ್ತೀನಿ, ಅದ್ರಲ್ಲಿ ಎಂಗೇಜ್ ಆಗಿರ್ತೀರಿ, ಆದ್ದರಿಂದ ಇರ್ತಕ್ಕಂಥ ಬರ್ಲಿಕ್ಕಾಗೋದಿಲ್ಲ, ರೆಡಿ ಇರಬೇಕಷ್ಟೆ. ಆಗಲಿಂತ ಮಾಡಿಲ್ಲ ಪಾಪ. ಯಾಕೆ ಇದೆಲ್ಲ ಮಾಡಿದ್ದಕ್ಕೇನೆ ಅಂತ ಮಂತ್ರ ಸಿಕ್ಕಿದ್ದು. ಇಷ್ಟೆಲ್ಲ ಕಷ್ಟಪಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಕ್ಕೇನೆ ರ್ಯಾಂಕ್ ಬಂದು ಉದ್ಧಾರ ಆಗಿತ್ತು ಅಂತ ಅರ್ಥ. ಇವೆಲ್ಲ ಯಾರು ಮಾಡ್ತಾರೆ? ಸುಳ್ಳು ಅಂತಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಇದನ್ನ ಕುಂತಿ ಮಾಡಿಲ್ಲ ಅಂಬೋದೇ ವಿಶೇಷ.
ಮಾಡ್ಬೇಕಂತ ಮಾಡಿದಷ್ಟು ಪುಣ್ಯ ಬರುತ್ತೆ. ಎಲ್ಲಿ ಕಡಿಮೆ ಆಯ್ತೋ ಹೋಯ್ತಾರೆ. ಅವರು ಪರೀಕ್ಷೆ ಮಾಡ್ತಾರೆ, ಬಿಡೋದಿಲ್ಲ. ಪರೀಕ್ಷೆ ಮಾಡಿನೇ ಕೊಡೋದು. ಏನೋ ಮಾಡೋದು, ಏನೋ ಮಾಡೋದು, ಸರಿ ಇಲ್ಲ, ಸುಳ್ಳು ಸುಳ್ಳೆ ಹೇಳೋದು, ಅದನ್ನ ತಡ್ಕೋಬೇಕು. ಅವ್ರು ಯಾವ ಹಣೆ ಬಾರಿ ಇದ್ರೆ ಹೋಗಿ ಸಾಕಿದ್ರೆ ಮುಗೀತಲ್ಲಿ ಅಷ್ಟೇ. ಅದು ಎಷ್ಟೋ ಸರ್ತೆ ನಮ್ಮ ಇವತ್ತಿನ ಗುರುಭಕ್ತಿ ಹೇಗೆ ಅಂತ ಕೇಳಿದರೆ, ಒಂದು ಮಾತಂದ್ರೆ ಕೃಷ್ಣಾರ್ಪಣೆ ಓಡೋಗ್ಬಿಡ್ತಾರೆ, ಬರೋದೇ ಇಲ್ಲ. ಆಗಲ್ಲ. ಇದೆಲ್ಲ ಬೆರೀತಾರೆ ಮಹಾಭಾರತ. ಬರೀ ಗುರುಗಳು ಬ್ರಾಹ್ಮಣರು ನಿಮ್ಮನ್ನು ಬೈಲಿ, ಏನೇ ಮಾಡಲಿ, ನೀವು ಅವ್ರ ಗೌರವ ಕಳ್ಕೊಬೇಡ್ರಿ ಅಂತ ಹೇಳ್ತಾರೆ. ಯಾತಕ್ಕೆ? ಯಾತಕ್ಕೆ? ಅದು ವಿಶೇಷ ಸನ್ನಿಧಾನ ಇದೆ. ಗೋ ಬ್ರಾಹ್ಮಣ ಹಿತಾಯಿತ ಅಂತಿರೋದ್ರಿಂದ ಸಹಿಸ್ಕೋಬೇಕು. ಇವತ್ತು ಆಫೀಸಲ್ಲಿ ಸಹಿಸ್ಕೋತಾರೆ, ಬಾಯಿ ಬಂದ ಬೈತಾರೆ ಆಫೀಸಲ್ಲಿ ಕೆಳದವ್ರನ್ನ ಏಕವೈತಾರೆ. ಅದು ಸಿಕ್ಕಾಬಟ್ಟಿ ಸುಮ್ಮನೆ ತಲೆ ಬಿಚ್ಚಿಬಿಟ್ಟಿರ್ತಾರೆ, ತಪ್ಪೇರೋದಿಲ್ಲ. ಒಂದು ಎಷ್ಟೋ ಸಲ ಸುಮ್ಮನೆ ಬೈತಾರೆ, ಮತ್ತೆ ಮಾತಾಡಿದ್ರೆ ಮತ್ತೆ 10 ಸತ್ ಬೈತಾರೆ. ನೀವು ಹೇಳಕ್ ಹೋದ್ರೆ ಮಾತು ಬೇರೆ ಆಡ್ತೀವಿ ಅಂತ ಹೇಳಿ. ತಪ್ಪು ಯಾಕೆ? ಮಾಡ್ಕೊಳ್ಳೋದು ಕೆಲಸ ಹೋಗುತ್ತೆ, ಟ್ರಾನ್ಸ್ಫರ್ ಆಗಿರಲ್ಲ, ಹೆದರಿಕೆ ಅವರಿಗೆ. ಮನೆಯಲ್ಲಿ ಯಾರ ಮಾತು ಕೇಳೋದು, ಯಾಕೆ ಇವರೇ ಏನು ಮಾಡ್ತಾರೆ ಅಂತೇಳಿ. ತಪ್ಪದು. ಅವರು ಇದರಲ್ಲಿ ಮಾಡ್ತಾರೆ, ಇವರು ಸ್ಪಿರಿಚುಯಲಿ ಮಾಡ್ತಾರೆ, ಗೊತ್ತಾಯ್ತಾ? ಸ್ಪಿರಿಚುವಲ್ ಬಂದ್ಬಿಟ್ರೆ ಜನ್ಮ ಜನ್ಮ ಕಾಡುತ್ತೆ. ಅದು ಕೆಲಸ ಹೋದ್ರೆ ಹೋಯ್ತು, ಅಷ್ಟು ಏನಾಗೋದಿಲ್ಲ. ಜನ್ಮ ಜನ್ಮ ಕಾಡುತ್ತೆ, ಮತ್ತೆ ಸರಿ ಮಾಡಿಕೊಳ್ಳೋವರೆಗೂ ಬರೋದಿಲ್ಲ. ಈ ಕರೆ ಎಲ್ಲ ಒಂದು ಕಡೆ ಹೋಗಿದೆ ಅಷ್ಟೇ, ಬರೋದೇ ಇಲ್ಲ. ಅದು ಸರಿ ಆಗೋವರೆಗೂ ಬರೋದಿಲ್ಲ. ಎಷ್ಟೋ ಜನಕ್ಕೆ ಅದು ಹೇಳ್ತೇವೆ, ಒಂದು ಗ್ಯಾಪ್ ಇದೆ ಮೇಲೆ, ಅದಕ್ಕೆ ಇಷ್ಟೇ ಎಲ್ಲ ಮಾಡಿ ಏನಾಗ್ತಾ ಇಲ್ಲ ಅಂತ ಕೇಳಕ್ಕೆ ಬರ್ತಾರೆ ತುಂಬ ಜನ. ನಾ ಕಡೆಗೆ ಎಲ್ಲ ಹೇಳಿದ್ದೆಲ್ಲ ಮಾಡಿ ಆಯಿತು, ಕೆಲಸ ಆಗ್ತಾ ಇಲ್ಲ ಅಂದರೆ ಬೇಜಾರು ಯಾವುದೊಂದು ಉಳ್ಕೊಂಡಿದೆ ಅಂತ. ಇದು ಜನಕ್ಕೆ ಅರ್ಥ ಆಗೋದಿಲ್ಲ. ಅದು ತಂದೆ ತಾಯಿ ಬಾಯಿ ಬಂದ ಬೈತಾರೆ, ಏನೇನೋ ಮಾಡ್ತಾರೆ, ಯಾರನ್ನೋ ಬೈತಾರೆ, ಸಿಕ್ಕಾಬಟ್ಟೆ ಹಾಳು ಮಾಡ್ತಾರೆ. ಅಲ್ಲಿ ಮಾತ್ರ ಒಬಿಡಿಯಂಟ್ ಆಗಿದೆ. ಅಲ್ಲಿರೋ ಎಷ್ಟೋ ಸರ್ತೆ ಅವ್ರು ಶುದ್ಧ ಅಯೋಗ್ಯ ಇರ್ತಾರೆ, ಮಧ್ಯೆ ಅವ್ರು ಪರಮ ಅಯೋಗ್ಯ ಇರ್ತಾರೆ. ಒಂದು ಕಾರಣ ಆಫೀಸರ್, ಒಂದು ಸುಪೀರಿಯರ್ ನೆನ್ಪಿಟ್ಕೊಂಡಿರ್ತಾರೆ. ಇದು ಹಾಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, 4 ಮರಿಬಾರದು. ದೇವರ ಸನ್ನಿಧಾನ ಇರೋದ್ರಿಂದ ತಡ್ಕೋಬೇಕು. ಅಲ್ಲಿ ಅಧಿಕಾರ ಇದೆ, ಸನ್ನಿಧಾನ ಇದೆ. ಅದು ಯಾರದೋ ಸಣ್ಣ ಪುಟ್ಟ ಅಧಿಕಾರ, ಇದು ನೋಡಿದ್ರೆ ಸುಪ್ರೀಂ ಮೋಸ್ಟ್ ದೇವರು. ಆಗ ನಮಗೆ ಮಾಡಕ್ಕೆ ಬರುತ್ತೆ. ತುಂಬ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಇವತ್ತು ತುಂಬ ಕಲಿಯುಗದಲ್ಲಿ ಹೇಗೆ ಅಂತ ಕೇಳಿದರೆ, ಕೇಳ್ಕೊಂಡು ಹೋಗ್ತಿರ್ಬೇಕಷ್ಟೆ, ಮತ್ತೇನು ಮಾತಾಡಿದರೆ ಇದಿಲ್ಲ. ಅಂದರೆ ಆ ಥರ ಆಗಿಬಿಟ್ಟಿದೆ ಈ ಕಾಂಪಿಟೇಷನ್. ಆದರೆ ಎಲ್ಲಿ ಹೋದರೆ ಕಷ್ಟ ಅಂತೇಳಿ ರೋಲ್ ಹೆಸರಿರ್ತಾರೆ. ಈ ಬರೀ ಕೆಲಸದವ್ರು ಹಿಡಿಯೋದು ಎಷ್ಟು ಕಷ್ಟ ಇರುತ್ತೋ ಆ ಥರ. ಅದು ಬೇಕಾಗಿಲ್ಲ. ಅವ್ರು ಹೇಳ್ತಿದ್ರು ಸಾಧ್ಯ ಇಲ್ಲ ಅಷ್ಟೇ. ಆ ಕಾಲ ಇತ್ತು. ಎಂತ ವಿಚಿತ್ರ ಪರೀಕ್ಷೆ ಮಾಡ್ತಿದ್ರು. ಉಪಪನ್ಯು ಕಥೆ ಎಲ್ಲ ಕೇಳಿಬಿಟ್ರೆ ಅಂಥ ಪರೀಕ್ಷೆ ಒಬ್ಬರು ಉಳ್ಳಕ್ಕೆ ಸಾಧ್ಯ ಇಲ್ಲ. ಅಂಥ ಪರೀಕ್ಷೆ ಮಾಡ್ತಿದ್ರು. ಗೆದ್ದಾಗ ಭಾರಿ ಅನುಗ್ರಹಣ ಮಾಡ್ತಿದ್ರು, ಸಿಕ್ಕಾಬಟ್ಟೆ ಅನುಗ್ರಹ. ಒಂದು ಕ್ಷಣದಲ್ಲಿ ಎಲ್ಲ ವಿದ್ಯೆ ಬರಬೇಕು. ಆ ಅನುಗ್ರಹ ಇದೆಲ್ಲ ಭಾರಿ ದೊಡ್ಡದು. ಆ ದೃಷ್ಟಿಯಲ್ಲಿ ಕುಂತಿ ಮಾಡಿದ ಕೆಲಸ ಅತಿ ಶ್ರೇಷ್ಠವಾದದ್ದು. ಚಕಾರ ಕರ್ಮ ಸಾ ಪೃಥಾ ಮನೋ ಮುನೇಹೇ ಸುಕೋಪನಸ್ಯಹಿ ಯಥಾ ನ ಶಕ್ಯತೆ ಪರೈಹಿ ಶರೀರ ವಾಂಗ್ಮನೋನುಗಾ. ಆಚಾರ್ಯ ಇಷ್ಟು ಬರಿಬೇಕಾದ್ರೆ ಮುಗಿದೋಯ್ತು. ಆಚಾರ್ಯ ಸರ್ಟಿಫಿಕೇಟ್ ಇದೆ. ಅವ್ರು ಯಾರು ಸರ್ಟಿಫೈ ಮಾಡೋದೇ ಅವ್ರು ಹೇಳ್ತಾರೆ, ಚಕಾರ ಕರ್ಮ ಸಾ ಪೃಥಾ. ಆ ಪೃಥಾ ಕುಂತಿದೇವಿ ಕೆಲಸ ಮಾಡಿದ್ಲು. ಮುನೇಹೇ ಸುಕೋಪನಸ್ಯಹಿ. ಅವರು ಕೋಪನ ಈಗಲೂ ಕೋಪ ಮಾಡ್ಕೊತ ಅವೆಲ್ಲ ಇದ್ದೇ ಇತ್ತು. ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದೇ ಮಾಡಿದ್ದು. ಯಥಾನ ಶಕ್ಯತೆ ಪರೈಹಿ. ನೋಡ್ತಾ ಇದ್ಯಾರು ಕುಂತಿ ಮಾಡಲಿಲ್ಲ ಅಂತ ಹೇಳ್ತಾರೆ. ರಾಮದೇವರು ಕೃಷ್ಣ ಮಾಡಿದ್ದಾರೆ, ಅದು ಸೋಲಿಸಿದ್ದಾರೆ ದುರ್ವಾಸರನ್ನು. ಇಲ್ಲಿ ಹಾಗಲ್ಲ, ಭಕ್ತಿಯಿಂದ ಸೇವೆ ಮಾಡಿದ್ದಾರೆ ಅಷ್ಟೇ. ದುರ್ವಾಸರನ್ನು ಬೆಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಿದೆ. ರಾಮದೇವ್ರ ಕಥೆ ಕೇಳಿದ್ದೇವೆ. ನನಗೆ ಬೇಕೀಗ, ಹಸಿವಾಗಿದೆ, ಬೇಕು, 1000 ವರ್ಷ ಆಗಿದೆ ಊಟ ಮಾಡಿ, ನಾನೀಗ 1000 ವರ್ಷ ಆಗಿದೆ ಅಂತ ಹೇಳ್ತಾರೆ. ಪಾಣಿ ನಂದೀಗ ಕಾಯಿಲೆಗೆ ತಡೆಯಲ್ಲ, ಮತ್ತು ಅಡುಗೆ ಮಾಡಿದ್ರೆ ತಗೊಳ್ಳೋದಿಲ್ಲ. ಈಗಲೇ ಬೇಕು ನನಗೆ, ತಕ್ಷಣ ಕೊಟ್ಬಿಟ್ರು ರಾಮದೇವ್. ತಾನು ಸರ್ವೋತ್ತಮತ್ವ ತೋರಿಸ್ತಾರೆ. ಅವರು ಸೋತ್ರವರು. ಇಲ್ಲಿ ಹಾಗಲ್ಲ, ಭಕ್ತಿ ವರ ಕೊಟ್ಟಿದ್ರೆ ವರದಿಂದ ಕುಂತಿ ಗೆದ್ಲೆ ಹೊರತು ಆ ವರ ಕೊಡದೆ ಹೋಗಿದ್ರೆ ಸಾಧ್ಯ ಇರಲಿಲ್ಲ. ಇದು ವಿಶೇಷ. ಇದು ಜನರಲಿ ದೊಡ್ಡವ್ರ ಬಗ್ಗೆ ನಡ್ಕೋಬೇಕಾದ ರೀತಿ ಬಗ್ಗೆ ಒಂದು ಹೈಲೈಟ್ ಮಾಡ್ತಾರೆ. ಅದರಿಂದ ಕುಂತಿ ಎಷ್ಟು ಯಶಸ್ಸು ಕಂಡು. ಕುಂತ್ಯಾಹ ಧೃತಿಂಚೈವ. ಮಹಾಭಾರತದ ಅನೇಕ ಸಂದೇಶಗಳಲ್ಲಿ ಮೊದಲೇ ಹೇಳ್ತಾರೆ, ಕುಂತಿಯ ಧೈರ್ಯ ಇದರ ಮೆಸೇಜ್ ಅಂತ ಹೇಳ್ತಾರೆ. ಎಷ್ಟು ಏಕಾಗಿ ಮುಂದೆ ಎಷ್ಟು ಕಷ್ಟಪಡ್ಬೇಕಾಗತ್ತ ಪಾಪ ಆಕಿ. ಅಂಥದ್ರಲ್ಲೂ ಫೇಸ್ ಮಾಡೋಕ್ಕೆ ಸಾಧ್ಯವಾಗಿತ್ತು, ಇಂಥ ನಿಷ್ಠೆ ಸಾಧ್ಯವಾಯಿತು. ಮುನೇಹೇ ಸುಕೋಪನಸ್ಯಹಿ ಯಥಾ ನ ಶಕ್ಯತೆ ಪರೈಹಿ. ಪರೈಹಿ ಅಂದರೆ ಇವರಲ್ಲಿ ಬೇರೆ ಪರೈಹಿ. ರಾಮದೇವರು ಕೃಷ್ಣ ಅದೆಲ್ಲ ಬಿಟ್ಟುಬಿಟ್ಟು ಉಳಿದವ್ರು ಯಾರು ಸಾಧ್ಯ ಇಲ್ಲ. ವರ ತಗೊಂಡು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಕುಂತಿ ಮಾಡಿಲ್ಲ ಅಷ್ಟೇ. ಯಾವುದೂ ಇಲ್ಲದೆ ಅಧಿಕಾರವಾಣಿಯಿಂದ ಮಾಡಿದ್ದು ರಾಮ ಮತ್ತು ಕೃಷ್ಣ. ಆದರೆ ಕುಂತಿ ವರದಿಂದ ಮಾಡಿಲ್ಲ. ಆದರೆ ವರ ತಗೊಂಡ್ರು ಈ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದು. ದುರಾಸರಿ ವರ ಕೊಟ್ಟರಲ್ಲ, ಕೇಳಿದ್ನಲ್ಲತ್ತ, ನನ್ನ ಮಗಳು ಚೆನ್ನಾಗಿ ಪೂಜೆ ಮಾಡ್ತಾಳೆ, ತಪ್ಪಿದ್ರೆ ಕ್ಷಮಿಸ್ಬೇಕು, ಆಗಲಿ ಅಂದರು. ಅದೇ ವರ ಆಯ್ತು. ಅದೇ ವರ ಹೇಳ್ತಾರೆ. ಹೊಂದ್ಕೊಂಡು ಬರೋದಾದ್ರೆ ಬರ್ರಿ, ಯಾವ್ದು ಯಾತ್ರೆಗಿತ್ತ ಕರೀತಾರೆ, ಈ ರೀತಿ ಆಗತ್ತೆ, ಕರಾರ್ ಹಾಕ್ತಾರೆ, ಆಯ್ತು ಅಂತ ಒಪ್ಕೊತಾರೆ. ಅದಿಲ್ಲದೆ ಹೋದ್ರೆ ಬದ್ದಿ ಗಲಾಟೆ ಅವು. ಮೊದಲೇ ಹೇಳಿಬಿಟ್ರೆ ಸಮಸ್ಯೆ ಇರೋದಿಲ್ಲ. ಕೆಲವ್ರು ಏನು ಮಾಡಿ ಮೊದಲೇ ಹೇಳೋದಿಲ್ಲ. ಕನ್ಯಾವರಗಳಿಗೆ ಮೊದಲೇ ಹೇಳೋದಿಲ್ಲ, ಆಮೇಲೆ ಪದ್ಧತಿ ಆಗ್ಬಿಡೋದು. ಮೊದಲು ಹೇಳಿಬಿಟ್ರೆ ಸಮಸ್ಯೆ ಬರೋದಿಲ್ಲ. ಯಾವುದೋ ಒಂದು ಸಮಸ್ಯೆ ಹೇಳಿಬಿಟ್ರೆ ಸರಿ, ಅವ್ರು ಇಷ್ಟ ಇದ್ರ ಮಗಳು ಒಪ್ತಾನೆ, ಅದು ಬೇರೆ ಆಗ್ತಾರೆ. ಒಪ್ಕೊಂಡ್ಮೇಲೆ ಮತ್ತೆ ಕಮಾಂಡ್ ಮಾಡಾಗಿಲ್ಲ, ಬೇಡ ಅಂದರೆ ಬಿಟ್ಟು ಬಿಡ್ತಾರೆ ಅಷ್ಟೇ.
ಮೋಸ ಮಾಡಿದ ಅಂತ ಅನ್ಕೊತಾರೆ. ಮೋಸ ಮಾಡಿದ್ರೆ ಜೀವನ ಪೂರ್ತಿ ಕಾಡ್ತಿರ್ತಾರೆ. ಎಂದು ಹಾಗೆ ಮಾಡಬಾರ್ದು. ತುಂಬ ಜನ ರೀತಿ ಮಾಡಿ ಸಂಸಾರ ಹಾಳು ಮಾಡಿಬಿಡ್ತಾರೆ. ಹ್ಮ್ ಆ ಹ್ಮ್ ಕೋಪಿಸ್ಟವ್ರು ಸ್ಟ್ರಿಕ್ಟ್ ಅಂತ ಅರ್ಥ. ಕೋಪಿಸ್ಟರ್ ಅಂದ್ರೆ ಶಾರ್ಟ್ ಟೆಂಪರ್ ಅಂತ ಅರ್ಥ ಅಲ್ಲ, ಸ್ಟ್ರಿಕ್ಟ್ ಅಂತ. ಸ್ಟ್ರಿಕ್ಟ್ ಅಂದ್ರೆ ಏನು, ಕರೆಕ್ಟಾಗಿ ನೋಡ್ತಾರೆ ಆಸ್ ಪರ್ ರೂಲ್ಸ್. ಕೆಲವರು ಕನ್ಸಿಡರೇಷನ್ ಇರ್ಬೇಕು, ನೋಡೋದಿಲ್ಲ ಹಾಗೆಲ್ಲ. ಮನೋನಿಯಾಮಕರು ಅವ್ರು ಇಷ್ಟ ಅವರು. ಸ್ಟ್ರಿಕ್ಟ್ ಅಂದ್ರೆ ಒಳ್ಳೆ, ತಪ್ಪೇನಿದೆ ಅದರಲ್ಲಿ. ಸ್ಟ್ರಿಕ್ಟ್ ಆಫೀಸರ್ ಅಂದ್ರೆ ವರ್ಕ್ ಮಾಡಿ ಸರಿಯಾಗಿ ಕೆಲಸ ಮಾಡಿದ್ರೆ ಭಾರಿ ಖುಷಿ ಆಗುತ್ತೆ. ದುಡ್ಡು ಕೆಲವರು ಮಾತ್ರ ಡಬಲ್ ದುಡ್ಡು ಎಲ್ಲಿ ಬಂದ್ಬಿಟ್ಟ ಗಂಟು ಬಿದ್ದ ಅಂತೇಳಿ. ಅದೇನು ತಪ್ಪಲ್ಲ ಅದು. ಸ್ಟ್ರಿಕ್ಟ್ ಆಗಿದ್ರೆ ತಪ್ಪೇನಲ್ಲ. ಯಥಾನ ಶಕ್ಯತೆ ಪರೈಹಿ. ಆಚಾರ್ಯ ಬರೀತಾರೆ, ದುರ್ವಾಸರಿಂದ ಕುಂತಿ ಇಲ್ಲೇ ಬರುತ್ತೆ. ದುರ್ವಾಸರಿಂದ ಯಾಕೆ ವರ ತಗೊಳ್ಳಿಲ್ಲ ಕುಂತಿ ಪಡಿಬೇಕಾದ್ರೆ, ದುರ್ವಾಸನೆ ಕರೆಯಲಿಲ್ಲ ಅಂತ ಕೇಳಿದ್ರೆ ರಾಜ್ಯಪಾಲನೆ ಸರಿಯಲ್ಲ. ಕ್ರೋಧಾತ್ಮಕೋ ಪಾಲನೆ ನೈವ್ಯ ಯೋಗ್ಯ. ಭಾರಿ ಸ್ಟ್ರಿಕ್ಟ್ ಇದ್ಬಿಟ್ರೆ ಏನಾಗುತ್ತೆ, ನಡೆಸೋದು ಕಷ್ಟ, ಸ್ವಲ್ಪ ಹೊಂದ್ಕೋಬೇಕಾಗುತ್ತೆ. ಇವರು ಅದಕ್ಕೆ ತಯಾರಿಲ್ಲ. ನಮ್ಮ ಬೇರೆ ನೋಡ್ಕೋತೀನಿ ಅಂತಾರೆ ಆ ಟೈಪ್. ಆದರೆ ಇವರು ಉಳಿದವರೆಲ್ಲ ಸೈನ್ ಮಾಡ್ತಾರೆ, ಸ್ವಲ್ಪ ಹೊಂದ್ಕೋತಾರೆ. ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ತುಂಬ ಸ್ಟ್ರಿಕ್ಟ್ ಇದ್ರೂ ಕಷ್ಟ, ತುಂಬ ಲೀನಿಯಂಟ್ ಇದ್ರೆ ಇನ್ನೂ ಭಾರಿ ಕಷ್ಟ. ಇವತ್ತು ಭಾರಿ ಸೌಮ್ಯ ಆದರೆ ಏನೇನು ಕೆಲಸ ಮಾಡ್ಸೋಕ್ಕಾಗಲ್ಲ ಅವ್ರ ಕೈಗೆ. ಎಲ್ಲರೂ ನೋಡ್ಕೊಂಡ್ಬಿಡ್ತಾರೆ, ಎದುರಿ ಸಾರ್ತಾವ್ರು ಇವ್ರು ಏನು ಬರಲ್ಲ ಇವರಿಗೆ ಅಂತ ಓಡಾಡ್ತಿರ್ತಾರೆ. ಹಾಗೆ ಯಾವ ಹೋದ್ರು ಅಷ್ಟೇ, ಯಾವಾಗ ಹೋದ್ರು ಅಷ್ಟೇ. ಭಾರಿ ಸೌಮ್ಯ ಇರಬಾರ್ದು ಹಾಗೆಲ್ಲ. ತಪ್ಪತ್ತು. ತೀವ್ರ ಸ್ಟ್ರಿಕ್ಟ್ ಆದರೂ ಕಷ್ಟ, ತೀರ ಇದಾದ್ರೂ ಕಷ್ಟ. ಬ್ಯಾಲೆನ್ಸ್ ಮಾಡ್ತಿರ್ಬೇಕು. ತಪ್ಪೇ ಸರಿನೇ. ಒಂದ್ಸರ್ತಿ ಎರಡು ಸರ್ತಿ ಚಾನ್ಸ್ ಕೊಟ್ಟು ನೋಡ್ಬೇಕು, ಇಲ್ಲೋದ್ರೆ ಇಲ್ಲ. ಯಾಕಂದ್ರೆ ಆಗಲ್ಲ, ಫಸ್ಟ್ ಚಾನ್ಸ್ಗೆ ಕೆಟ್ಟ ಹೊಟ್ಟದ್ರೆ ಮುಗಿತಾರೆ. ಸಂವತ್ಸರ ಅದು ಅಂದರೆ ಅರಿಸ್ಕೊಳ್ಳೋ ಶಕ್ತಿ ಇರ್ಬೇಕು ಅದಕ್ಕೆ. ಸಂವತ್ಸರ ಡ್ರೈವಿಂಗ್ ಸಿಟ್ ಮಾಡ್ಕೊಂಡು ಯಾಕೆ ಬರೋ ನಾನೇ ಡ್ರೈವ್ ಮಾಡ್ಕೊತೀನಿ ಅಂತೇಳಿ ಬರದೇ ಮಾಡ್ಕೊಂಡು ಬಜಿತಾ ಬಿಡುತ್ತೆ. ಎಲ್ಲ ಬರುತ್ತಲ್ಲ, ಅವ್ರು ಹೇಳ್ತಾನೋ ಏನೋ ನಿನ್ಗೆ ಬೇಕು ಅಂತ ಕೆಲಸ ಕೊಟ್ಟಿದ್ದಷ್ಟೇ, ನನಗೇನು ಬೇಕಾಗಿಲ್ಲ ಹೋಗೋದ್ರೆ ಮುಗಿದೋಯ್ತಾರೆ. ಇದು ತಮ್ಮ ಇದರ ಸಾಮರ್ಥ್ಯ. ಸಂವತ್ಸರ ತ್ರಯೋದಶಂ ಹೇಳ್ತಾರೆ. ಯಥಾನ ಶಕ್ಯತೆ ಪರೈಹಿ ಶರೀರ ವಾಂಗ್ಮನೋನುಗ. ಕಾಯೇನ ವಾಚ ಮನಸ. ಶರೀರ ಕಾಯ, ಆಮೇಲೆ ವಾಕ್ ಮನಸ್ಸು. ಅಂದರೆ ಕಾಯೇನ ವಾಚ ಮನಸ ಸರಿಯಾಗಿ ಮಾಡಿಕೊಟ್ಟು ಅವ್ರು ಕೆಲಸ ಮಾಡಿದ್ರು. ಮನುಷ್ಯರು ಬೇಕಂತಿರ್ತಾರೆ, ಗೊತ್ತಾಯ್ತಾ. ನಿರ್ವಾಹ ಗ್ರಾಚಾರ ಬಿಡಾಗಿಲ್ಲ ಮಾಡಾಗಿಲ್ಲ ಅಂತ ಬೈಕೊಂಡು ಆ ಏರಿಯಲ್ಲಿ ಎಲ್ಲ ಅಂತಿರ್ತಾರೆ. ಹಾಗಲ್ಲ, ಮನಸ್ಸಿನಲ್ಲೂ ಶುದ್ಧ, ದೇಹದಲ್ಲೂ ಶುದ್ಧ, ಮಾತಿನಲ್ಲೂ ಶುದ್ಧ. ಅದು ಪೂರ್ಣ ಫಲ ಬರೋದು ಆವಾಗ. ಎಷ್ಟೋ ಜನ ಇವತ್ತು ಹೇಳ್ತಾರೆ, ಆಫೀಸ್ ಕೆಲಸ ಮಾಡಬೇಕಾದ್ರೆ ಅವ್ರ ಒಬಿಡಿಯನ್ಸ್ ಎಲ್ಲ ಎಂಥದ್ದು. ಒಬಿಡಿಯನ್ಸ್ ಎಲ್ಲ ಬರೀ ಹೊರಗಷ್ಟೇ ಇದೆ, ಒಳಗೆ ಮಾತ್ರ ಬಾಯಿ ಬಂದ ಬೈಕೋತಿರ್ತಾರೆ. ಆದರೆ ಒಳಗೆ ಹಾಗಲ್ಲ. ಎಲ್ಲ ಕೆಲವು ಇರ್ಬೋದು ಪ್ರಾಮಾಣಿಕರಿಲ್ಲ ಅಂತಲ್ಲ, ಬಟ್ ತುಂಬ ಜನಕ್ಕೆ ಅದು ಅಪ್ರಿಯ. ಆದರೂ ನಿರ್ವಾಹ ಇಲ್ಲ. ಹಾಗೆ ಮಾಡಬಾರ್ದು. ದೇವ್ರ ಪೂಜೆ ಮಾಡಿದ್ರೆ ಹಾಗೆ ಮಾಡ್ತಾರೆ ಎಷ್ಟೋ ಜನ. ನಿರ್ವಾಹ ಇಲ್ಲ, ಈ ಹಾಳ ದೇವ್ರು ಕಾಡಿಸ್ತಾರೆ ಅಂತೇಳಿ ಮಾಡ್ತಿರ್ತಾರೆ, ಇರೋದಿಲ್ಲ. ಆದ್ದರಿಂದ ಮಾಡ್ತಾರೆ. ಸರಿಯಾಗಿ ಮಾಡಿದರೆ ಫಲ ಸಿಗುತ್ತೆ. ನಮಗೆ ಸಿಕ್ಕಿಲ್ಲ ಅಂದರೆ ಹೇಳ್ತಾನೆ ಪರಮಾತ್ಮ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾನು ತಥೈವ ಭಜಾಮ್ಯ. ನಿಮ್ಮ ಸೇವೆಗೆ ತಕ್ಕ ಫಲ ಕೊಡ್ತೀರಿ. ಆದ್ದರಿಂದ ಫಲ ಸರಿಯಾಗಿ ಸಿಕ್ಕಿಲ್ಲ, ನೀವು ನೋಡ್ಕೋಬೇಕಂತ. ಏನಂತ ಸೇವೆ ಸರಿಯಾಗಿ ಮಾಡಿದ್ದೀರ ಅಂತೇಳಿ ನಾವು ದೇವ್ರನ್ನ ನೋಡೋಕೆ ಹೋಗ್ತೀವಿ. ದೇವರೇ ನೀನು ಸ್ವಲ್ಪ ಯೋಚನೆ ಮಾಡೋ ಅಂತೇಳಿ. ಯಥಾನ ಶಕ್ಯತೆ ಪರೈಹಿ ಶರೀರ ವಾಂಗ್ಮನೋನುಗ. ಸಂವತ್ಸರ ತ್ರಯೋದಶಂ ತಯಾ ಯಥಾವದರ್ಚಿತ ಉಪಾದಿಶತ್ ಪರಂ ಮನುಂ ಸಮಸ್ತ ದೇವವಶ್ಯದಂ. ಆ ರೀತಿ ಬಂದವರು ಒಂದೇ ಎರಡು ದಿವಸ ಅಲ್ಲ, 13 ಚಾತುರ್ಮಾಸ್ಯಕ್ಕೆ ಬಂದ್ರಂತ. ಹಾಗೇನೆ 13 ವರ್ಷ ಅಂದರೆ ಅವ್ರಿಗೆ ಒಪ್ಪಿಗೆ ಆಗಿದೆ ಅಂತ ಅರ್ಥ. 13 ವರ್ಷ ಮುಗೀತು. ಆಗ ಕೊನೆಯದು ಇನ್ನು ಬರೋದಿಲ್ಲ, ವರ ಕೊಡಿ, ಮಂತ್ರ ಕೊಡ್ತೀವಿ. ಈಗೇನು ಕೇಳಲಿಲ್ಲ, ಭಾರಿ ಇಂಪಾರ್ಟೆಂಟ್ ಇದು. ನನಗೇನೋ ವರ ಕೊಡಿ ಅಂತ ಕೇಳಲಿಲ್ಲ. ಕೇಳಿಬಿಟ್ಟು ತಕ್ಷಣ ಏನಾಗ್ತಿತ್ತು, ಅದ್ರ ವ್ಯಾಲ್ಯೂ ಹೋಗ್ಬಿಡ್ತಾಯಿತ್ತು. ಅವರೇ ಕರೆದು ಹೇಳಿ ಒಂಥರ ಹೇಳ್ತೀನಿ ಬಾ ಅಂತ ಕರೆದು. ಅದಕ್ಕೆ ದೊಡ್ಡವ್ರನ್ನ ಯಾಕೆ ಫಲ ಕೇಳಬಾರ್ದು ಅಂತ ಪ್ರಶ್ನೆ. ಈಗ ಅವರೇ ಕೊಡ್ತಾರಾದ್ರೆ ಕೇಳಬಾರ್ದು ಅಂತ ಅರ್ಥ. ತಿಳಿತಾ? ಈಗ ಅವರೇ ಕೊಡ್ತಾರಾದ್ರಿಂದ ನಾವು ಕೇಳಬಾರ್ದು. ಆದ್ರೆ ಕಂಡವ್ರನ್ನ ಕೇಳಬಾರ್ದು. ಕೆಲವರು ಅಯೋಗ್ಯರನ್ನ ಕೇಳ್ಬೋದಾ ಅಂತ ಕೇಳಿದರೆ ಅವ್ರ ಹತ್ರ ಹೋಗಲೇಬಾರ್ದು. ಫಸ್ಟು ಅಯೋಗ್ಯರ ಹತ್ರ ಸೇವಿರಬಾರ್ದು, ಹೋಗಲೂಬಾರ್ದು. ಆದ್ದರಿಂದ ಅವ್ರನ್ನ ಕೇಳಿ ಉಪಯೋಗ ಇಲ್ಲ. ಇವ್ರನ್ನ ಕೇಳಬಾರ್ದು, ಒಟ್ಟಿ ಬೇರೆ ಕೇಳಬಾರ್ದು ಅಂತ ಆಯ್ತಲ್ಲ. ಅವ್ರನ್ನ ಕೇಳಾಗಿಲ್ಲ, ಅವ್ರನ್ನ ಕೇಳಬಾರ್ದು, ಅವರೇ ಕೊಡ್ತಾರೆ. ದೇವ್ರು ತಾನೇ ಬೇಕಾಷ್ಟು ಕೊಡ್ತಿರ್ಬೇಕಾರೆ, ಗೊತ್ತಾಯ್ತಾ, ನಾವು ಕೇಳಿದ್ರೆ ತಪ್ಪಾಗುತ್ತೆ. ಯಾರು ಕೇಳ್ಬೇಕು ನಾವೀಗ? ಯಾರು ಕೊಡೋದಿಲ್ಲ, ಯಾರು ಕಡಿಮೆ ಕೊಡ್ತಾರೆ ಅವ್ರನ್ನ ಕೇಳಬೇಕು. ದೇವ್ರು ನಾವು ಕೇಳಿ ಅನಂತ ಮಡಿ ಮಾಡಿ ಕೊಡ್ಬೇಕಾದ್ರೆ ದೇವರು ನಾವು ಕೇಳಿದ್ರೆ ಏನಾಗುತ್ತೆ? ಕೆಲವರು ಇರ್ತಾರೆ, ಬಡಿಸಿದ್ರೆ ನಾವು ಹುಷಾರಾಗಿರ್ಬೇಕು. ಯಾಕಂದ್ರೆ ಭಾಳ ಪಜಿತಿ ಆಗುತ್ತೆ ಆಮೇಲೆ ಅಂತೇಳಿ ಬೇಡ ಅಂತಾರೆ ಇದ್ರೆ ವಾಸಿ. ಸ್ವಲ್ಪ ಹಾಕಿದ್ರೆ ಸುರದೇ ಬಿಡ್ತಾರಲ್ಲ, ಆ ಟೈಪ್. ಆ ಥರ ಆಗಬಾರ್ದು ಅಂತೇಳಿ ಇವರೇ ಮನುಷ್ಯರಲ್ಲಿ ಹೇಗಿರ್ಬೇಕಾದ್ರೆ, ಲಿಬರಲ್ ಆಗಿರ್ಬೇಕಾದ್ರೆ ದೇವ್ರನ್ನ ಯಾಕೆ ಕೇಳ್ಬೇಕು? ಮತ್ತೆ ಒಳ್ಳೆ ಮಾತದು. ಆ ದೃಷ್ಟಿಯಲ್ಲಿ ಕುಂತಿ ಕೇಳಲಿಲ್ಲ. ಕೇಳದೆ ಬಂದ ವರಕ್ಕೇನೆ ಯಾರ್ಯಾರು ಬಂದರು ನೋಡಿ, ಹುಟ್ಟಿದ್ದು ಎಂಥ ಮಂತ್ರ ಸಿಕ್ತಿ ಹಾಕಿ. ಮಂತ್ರ ಸಿದ್ಧಿಗೆ ಅದು ಮುಖ್ಯ. ನಿಷ್ಕಾಮನೆ ಯಾರು ಮಾಡ್ತಾರೆ ಮಂತ್ರ ಪಾರ್ಥಿ ಬರೋದು. ಆಚಾರ ಹೇಳ್ತಾರೆ, ಸಕಾಮೇಭ್ಯೋ ಅಮಿತ ಗುಣಾ ಅಕಾಮೈಸ್ತು ಕೃತಃ ಕ್ರಿಯಾ. ಯಾರು ಸಕಾಮರಾಗಿ ಕಾರ್ಯಗಳನ್ನು ಮಾಡ್ತಾರೆ ಅದು ಅನಂತಪಟ್ಟು ಫಲವನ್ನು ನಿಷ್ಕಾಮನೆಯ ಮಾಡಿದ ದೇವರು ತಾನೇ ಕೊಡ್ತಾನೆ. ಇದು ಮನಸ್ಸಿಗೆ ಕನ್ವಿನ್ಸ್ ಆಗಬೇಕು. ನಮಗೆ ಡೌಟ್ ಅಲ್ಲಿಗೂ ಕೂಡ. ಆದ್ದರಿಂದ ಏನು ಮಾಡ್ತೇವೆ, ಅದನ್ನ
ಅದು ಗಟ್ಟಿಯ ಬೇರೆ ಹೇಳ್ತಾರೆ ಹೇಳ್ಬೇಕಾದ್ರೆ, ಉಳಿದೆಲ್ಲ ದೊಡ್ಡ ಹೇಳಿರ್ತಾರೆ, ಅದು ಭಾರಿ ಜೋರಾಗಿ ಹೇಳ್ತಾರೆ ಸಂಕಲ್ಪ ಹೇಳ್ಬೇಕಾದ್ರೆ. ದೇವ್ರು ಸ್ವಲ್ಪ ಗಮನ ಕೊಡ್ಲಿ ಈ ಕಡೆ ಅಂತೇಳಿ. ತಪ್ಪದು ಅದು, ಅದರಿಂದ ಪುಣ್ಯ ಕಳ್ಕೊಂಡ್ಬಿಡುತ್ತೆ, ಅದು ಇರಬಾರ್ದು. ಈ ಕುಂತಿಯ ಸೇವೆಯಲ್ಲಿ ದೊಡ್ಡ ಪಾಯಿಂಟ್ ಅಂದ್ರೆ ನಿಷ್ಕಾಮನೆಯ ಮಾಡಿದ್ದು, ಕೇಳದೆ ಹೋಗಿದ್ದು, ಭಕ್ತಿಯಿಂದ ಮಾಡಿದ್ದು, ಸರಿಯಾಗಿ ಮಾಡಿದ್ದು. ಯಾರು ಇರ್ತಾರೆ ಏನು ಕೇಳೋದಿಲ್ಲ, ಹೇಗೆ ತೋರಿಸ್ತಾ ಮಾಡ್ತೀರಿ ಎಂಬುದು, ಅದು ತಪ್ಪದು. ತೋರಿಸ್ತಾ ಮಾಡ್ತಾರೆ ಕೊಟ್ಟಷ್ಟು ಕೊಡ್ರಿ ಅಂತ ಹೇಳಿದರೆ ಹಾಗಲ್ಲ, ಸರಿಯಾಗಿ ಮಾಡಬೇಕು. ಕೊಡದೆ ಹೋದ್ರೂ ಪರವಾಗಿ, ಅವ್ರು ಕೊಡಲಿಲ್ಲ ಹೋದ್ರಲ್ಲ ಸುಮ್ಮನೆ ಇದ್ಬಿಡೋದು. ಯಾಕೆಂದ್ರೆ ಅಲ್ಲಿ ಜಮಾ ಆಗಿರುತ್ತೆ ಮಧ್ಯೆ, ಅಲ್ಲಿ ಕೊಟ್ಟಾಗಿರೋ ಆನ್ಲೈನ್ ಕ್ರೆಡಿಟ್ ಆಗಿಬಿಟ್ಟಿರುತ್ತೆ ಆಗಲೇ, ಮತ್ತೆ ಕೇಳಬೇಕಾಗಿಲ್ಲ. ಇದು ನಮಗೆ ಇವತ್ತು ಆಧುನಿಕ ಇದು ನೋಡಿದಾಗೆಲ್ಲ ಹೆಚ್ಚೆಚ್ಚು ಅರ್ಥ ಆಗುತ್ತೆ. ಬಾಲ್ ಹೇಳಿದ ಕ್ರೆಡಿಟ್ ಮಾಡಿ ಆಗಿಬಿಟ್ಟಿರುತ್ತೆ, ಹೋಗಿ ನೋಡಿದ್ರೆ ಅಕೌಂಟಲ್ಲಿ ಇರುತ್ತೆ. ಅಷ್ಟು ಇವರೇ ಯಂತ್ರದಿಂದ ಎಷ್ಟು ಕೆಲಸ ಆಗಬೇಕಾದ್ರೆ ದೇವರಷ್ಟು ಅನುಗ್ರಹ ಮಾಡ್ತಾರೆ. ಅದೆಲ್ಲ ನಾವು ಇದನ್ನ ಅನ್ವಯ ಮಾಡ್ಕೊಂಡಷ್ಟು ಕೂಡ ಎಂಥ ವಿದ್ಯೆ ಕೂಡ ನಾವು ಪರವಿದ್ಯೆ ಮಾಡ್ಕೋಬೇಕು. ದೇವರಿಗೆ ಸಂಬಂಧಪಡಿಸಿದ ತಕ್ಷಣ ಏನಾಗುತ್ತೆ, ಅದು ತುಳಸಿ ತಗೋತಾನೆ, ಅವ್ರು ಕುಟ್ಟಿದೆ ಔಷಧಿ ತೊಗೊಂಡು ತಿಂದುಬಿಟ್ಟು ಅಷ್ಟೇ, ರೋಗಕ್ಕೆ ವಾಸಿ ಆಯ್ತು ಅಷ್ಟೇ. ದೇವ್ರ ನೈವೇದ್ಯ ನೈರ್ಮಾಲ್ಯ ತಗೊಂಡ ಎಷ್ಟು ಪುಣ್ಯ ಬಂತಾಗ, ಅದ್ರ ದೊಡ್ಡ ಪೂಜೆ ಆಯಿತು, ಪ್ರಸಾದ ಆಯಿತು, ಶಕ್ತಿ 1000 ಪಟ್ಟು ಕೋಟಿ ಪಟ್ಟು ಜಾಸ್ತಿ ಆಯಿತು, ಪುಣ್ಯನೂ ಬಂತು. ಇಲ್ಲವರು ತುಳಸಿ ಕಿತ್ತಿದ್ದು ಪಾಪ ಬಂತು ರೀ. ಫಸ್ಟು ತಾನು ಮಾಡಿಕೊಂಡ್ರೆ ಪಾಪ ಶುರುವಾಯ್ತು, ಅಲ್ಲಿಂದ ಶುರುವಾಯ್ತು. ತುಳಸಿ ಛೇದನ ಮಾಡಿದರೆ ಅಷ್ಟು ಪಾಪ ದೇವರಿಗೆ ಅತ್ಯಂತ ಅಪ್ರಿಯವಾದ ಕೆಲಸ. ಅದು ಒಂದೇ ಕೆಲಸನೇ ಹೇಗೆ ಮಾಡ್ಲಿಕ್ಕೆ ಬರೋದು. ಕುಂತಿ ಹೀಗೆ ಮಾಡಿದ್ದು ವತ್ಸರ ತ್ರಯೋದಶ ಇಲ್ಲೊಂದು ಪಾಯಿಂಟ್ ಇದೆ. ತುಂಬ ದಿವಸ ಹಾಗೆ ಮಾಡಿದ್ದು, ಕೆಲವು ದಿವಸಕ್ಕೆ ಬೇಜಾರು ಬಿಡುತ್ತೆ ಆಮೇಲೆ, ಅಯ್ಯೋ ಎಷ್ಟು ಜನ ಎಷ್ಟು ದಿವಸ ಮಾಡೋದು ಅಂತೇಳಿ. ಮೊದಲೇ ದಿವಸ ಆಗಿರೋ ಕೊನೆವರೆಗೂ ಹಾಗೇ ಇದೆ. ಇದು ಸೇವೆ ಕ್ವಾಂಟಿಟಿ ಕ್ವಾಲಿಟಿ ಹೇಗಿತ್ತು ಓದಿದ್ರು. ಕ್ವಾಂಟಿಟಿ ವೈಸ್ 13 ವರ್ಷ, ಕ್ವಾಲಿಟಿ ವೈಸ್ ಶರೀರ ವಾಂಗ್ಮನೋನುಗ. ಅದರಿಂದ ಯಥಾನ ಶಕ್ಯತೆ ಪರೈಹಿ ಆ ರೀತಿ ಮಾಡಿದ್ರು. ಯಾವಾಗ ಕೆಲಸ ಮಾಡೋಕ್ಕಾರೆ ಹಾಗೆ ಮಾಡೋದು. ವಿಷ್ಣು ತೀರ್ಥರು ಏನು ಮಾಡಿದಾರಂತೆ, ನಾ ಎರಡನೇವನು ಅಂತ ಆಗಬಾರ್ದು, ಆಚಾರ್ಯ ಶಿಷ್ಟ ಎರಡನೇವನ ಆಗಬಾರ್ದು, ಮೊದಲೇವನಾಗಬೇಕು. ಇದು ಅಸೂಯೆ ಅಲ್ಲ, ಮಾತ್ಸರ್ಯ ಅಲ್ಲ. ಏನಿದು, ನಾನು ಬೆಳಿಬೇಕಂತ ಇನ್ನೊಬ್ರು ಹಾಳು ಮಾಡ್ಬೇಕು, ಅದು ಅಸೂಯೆ ಶುರುವಾಗ್ತದೆ. ಅಸೂಯೆ ಇಲ್ಲ, ನಾನು ಮೊದಲಾಗಬೇಕು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಆ ಕಾನ್ಸೆಪ್ಟ್ ಇದ್ರೆ ಏನಾಗುತ್ತಾಗ ಒಳ್ಳೆ ಫಲ ಸಿಗುತ್ತೆ. ಅದು ಯಾಗೋ ಮಾಡ್ತೀವಿ, ಏನಾರು ಮಾಡಿ ನಾನು ಏನಾರು ಮಾಡ್ತೀನಿ ಅಂದರೆ ಅವ್ರು ಒಳ್ಳೆ ಮಾಡ್ಕೊಡೋರಲ್ಲ. ಒಂದು ಗುರಿ ಇರಬೇಕು, ಗುರಿ ಇದ್ದು ಸರಿಯಾಗಿ ನಡೆಸ್ಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ 1000 ಕಾರಣ ಇರುತ್ತೆ, ಮಾಡೋದಕ್ಕೆ ಒಂದೇ ಕಾರಣ, ಮಾಡೋದಕ್ಕೆ ಯಾವಾಗಲೂ ಒಂದೇ. ಮಾಡ್ತೀನಿ ಅಷ್ಟೇ, ಇಲ್ಲೋದಿಲ್ಲ. ಅದನ್ನ ಬಿಟ್ಟು ಸುಳ್ಳು ಏನು ಮಾಡಬಾರ್ದು. ಋತೌ ತುತ ಸಮಾಪ್ಲುತ. ಎಂಥ ಮಂತ್ರ ಗೊತ್ತಾ, ಸಮಸ್ತ ದೇವ ವಶ್ಯದ. ಯಾವ ದೇವತರ ಕರೆದ್ರೂ ಬರಲೇಬೇಕು, ಆ ಕ್ಷಣ ಬರಬೇಕು, ಸಂತತಿ ಕೊಡಬೇಕು. 2 ಕರೋರು. ಆ ಮಂತ್ರ ಶಕ್ತಿ ಇರೋದೇ ಹಾಗೆ, ಅಟ್ಯಾಚ್ಡ್ ಅವ್ರಿಗೆ. ತಮ್ಮ ಉಪಾದಿಶತ್ ಪರಮ್ಮನು ಸಮಸ್ತ ದೇವ ವಶ್ಯದಂ. ಈ ಆಚಾರ್ಯ ಮಾತಾಡ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಪದ ಇದೆ. ಋತೌತು ಸಹ ಸಮಾಪ್ಲುತ ಪರೀಕ್ಷಣಾಯ ತನ್ಮನೋಹ. ಇವರೆಲ್ಲ ಏನು ಮಾಡಿದ್ದಾರೆ, ಪಂಪ ಬದಲಾದವರೆಲ್ಲ 5 ಮಂತ್ರ ಹೇಳ್ಕೊಟ್ರು ಅಂತ ಹೇಳ್ತಾರೆ. 5 ಮಂತ್ರ ಅಲ್ಲ, ಒಂದೇ ಮಂತ್ರ ಹೇಳ್ಕೊಟ್ಟಿದ್ದು. ಒಂದೇ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಎಷ್ಟು ಸರ್ತಿ ಬೇಕಾದ್ರೆ ಹೇಳ್ಬೋದು. ನಮಗೇನು ಅನಿಸುತ್ತೆ, ಇಲ್ಲಿ 5 ಮಂತ್ರ ಅಂತ ಅವ್ರು ಹೇಳಿದ್ದಾರೆ, 1 ಮಂತ್ರ ಅಂತ ಇಲ್ಲಿ ಹೇಳ್ತಾರೆ. ಮೂಲದಲ್ಲಿ ಇವರು ಒಂದೇ ಮಂತ್ರ ಅಂತಾನೆ ಇರೋದು. ಅಂದರೆ ಜಾಸ್ತಿ ಕೊಟ್ಟರಲ್ಲಿ ಅದ್ರ ಪ್ರಕಾರ ಇದು ಕಡಿಮೆ ಕೊಟ್ಟಾಗಾಯ್ತು. ತಪ್ಪದು, ಅದೇ ಕಡಿಮೆ, ಇದು ಜಾಸ್ತಿ. ಇದು ಯಾತಕ್ಕೆ, ಎಷ್ಟು ಸರ್ತಿ ಬೇಕಾದ್ರೆ ಹೇಳೋದು. ಅದು 5ನೇ ಸರ್ತಿ ಮುಗಿದೋಯ್ತು ಅಲ್ಲಿ. ಇದು ಹಾಗೆ ಎಷ್ಟು ಸರ್ತಿ ಬೇಕಾದ್ರೆ ಹೇಳ್ಬೋದು. ನೋಡೋದಕ್ಕೆ ಹ್ಯಾಕೆ ಕಾಣಿಸುತ್ತೆ ನೋಡಿದ್ರೆ, ಇದು ಹೆಚ್ಚು ಕಂಡಿದ್ದು ಕಡಿಮೆ ಆಯಿತು, ಕಡಿಮೆ ಕಂಡಿದ್ದು ಹೆಚ್ಚಾಯಿತು. ಅರ್ಥ ಆಯ್ತಾ? ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಡೋದಿಲ್ಲ. ಇವ್ರು ಏನು ಮಾಡ್ತಾರೆ, ಕವಿಗಳು ಭಾರಿ ಇಂಪ್ರೂವ್ ಮಾಡಿದರು, ಮೂಲ ಭಾರತನ ಇಂಪ್ರೂವ್ ಮಾಡಿ ಎಲ್ಲ ಹಾಗೆ ಕಾಮೆಂಟ್ ಮಾಡೋದು. ಕಾಳಿದಾಸರಿಂದ ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತ ಇವರು ವಾದ ಅಂದರೆ, ಏನೋ ರಾಡ್ ಕಂಡೀಷನ್ ಇರ್ತದು, ಅದು ಪ್ಯೂರ್ ಮಾಡಿದ್ವಿರಲ್ಲ ಅಂತ ಹೇಳ್ತಾರೆ. ಪೂರ್ ಮಾಡಿದ್ರು, ಪ್ಯೂರ್ ಅಲ್ಲ, ಓಪ್ರೆಸ್ ಕ್ವಾಲಿಟಿ ಆಯ್ತು. ಅಲ್ಲಿರೋ ಮೆಸೇಜ್ ಬಡ್ತು ಬಿಡ್ತಾರೆ. ಒಂದೇ ಮಂತ್ರ ಎಷ್ಟು ಶಕ್ತಿ ಇದೆ, ಆದರೆ ಆಸ್ಪೆಕ್ಟ್ ಹೇಳೋದಿಲ್ಲ ಅಂದರೆ ಜನಗಳಿಗೆ ಗೊತ್ತಾಗೋದಲ್ಲ, ಜನ ಕೂಡ ಅದಕ್ಕೆ ಸರಿಯಾಗಿ ಓದಬೇಕದು. ಇದೆಲ್ಲ ಕಥೆ ಆಗೋದಿಲ್ಲ. ಆಗ ನಾವು ಸಾಧನೆ ಹೇಗೆ ಮಾಡೋದು, ಗುಂತಿಯ ಸಾಧನೆ ನಮ್ಮ ಮುಂದೆ ಇದ್ದರೆ, ಸಾಧನೆ ಹೇಗೆ ಮಾಡಿದರೆ ಎಷ್ಟು ಒಳ್ಳೆ ಫಲ ಸಿಗುತ್ತೆ. ಹುಟ್ಟಿದ ಮಕ್ಕಳು ಯಾರ್ಯಾರು ಸಾಕ್ಷಾತ್ ಜೀವೋತ್ತಮರನ್ನೆಲ್ಲ ಅವತಾರ ಮಾಡಿ ಬರ್ತಾರೆ ಅಂದರೆ ಸಾಮಾನ್ಯ ಸಿದ್ಧಿನ ಅದು. ಒಂದು ದಿವಸ ಏನಾಯ್ತು, ಇಸ್ಕೊಟ್ಟು ಹೊರಟೋಗ್ಬಿಟ್ಟು. ಋತೌತು ಸಾ ಸಮಾಪ್ಲುತ ಪರೀಕ್ಷಣಾಯ ತನ್ಮನೋಹ ಸಮಾಹ್ವಯದ್ ದಿವಾಕರಂ ಸಚಾ ಜಗಾಮ ತತ್ಕ್ಷಣಾತ್. ಋತೌತು ಸಾ ಸಮಾಪ್ಲುತ. ಆಕೆ ಒಂದು ದಿವಸ ಪರೀಕ್ಷೆ ಮಾಡಬೇಕು ಅನಿಸ್ತಂತೆ. ಇದು ಅಪೂರ್ವ ತಾನೇ ಇದೆ. ಹೇಳಿದ ತಕ್ಷಣ ದೇವತೆ ಬರೋ ತಗೊಳ್ಳೋದು ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಒಂದು ನೋಡೇ ಬಿಡೋಣ ಅಂತ ಅನ್ಕೊಂಡು ಪಾಪ. ಅದಕ್ಕೆ ಅದು ಪ್ರಾರಬ್ಧ, ಮುಖ್ಯವಾಗಿ ಏನದಕ್ಕೆ ಕುತೂಹಲ ಹಿಂದೆ ಪ್ರಾರಬ್ಧ ಇತ್ತು. ಸಮಾಹ್ವಯದ್ ದಿವಾಕರಂ ಮಂತ್ರ ಹೇಳಿ ಯಾರನ್ನ ಕರೆಯಲಿ ಹೆಸರು ನೋಡಿಲ್ಲ, ಸೂರ್ಯ ಕಂಠ ಕರೆದ್ಬಿಟ್ಟು ನಡೆಯುತ್ತೆ. ಮನುಷ್ಯ ದೃಷ್ಟೇಶು ಜ್ಯೋತಿಷ್ಸು ಅಧಿಕೋ ಹಿ ಭಾಸ್ಕರ. ಗೊತ್ತಾ, ಜ್ಯೋತಿಷ್ಶ್ರೇಷ್ಠೋ ದಿವಾಕರ ನೋಡಿದ್ದು ಮಂತ್ರ ಹೇಳಿದ್ದು. ಸಚಾಗಮಾಪ ತಕ್ಷಣ, ಆ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಬಂದು ನಿಂತಾಗಿತ್ತಾಗಲೇ. ಇನ್ಸ್ಟೆಂಟ್ ಫೋನ್ ತೊಗೊಳಕ್ಕೂ ಆಗಲ್ಲ ಎಷ್ಟೋ ಜನಕ್ಕೆ. ನೋಡಿತಾ, ಇನ್ಸ್ಟೆಂಟ್ ಬಂದಿದ್ದಾರೆ ಮಂತ್ರ ಶಕ್ತಿ ನೋಡಿ. ಆಗ ಓಂ ದುಶ್ಯತೆ ಇತ್ತು ನಾವಿಲಕ್ಷಣತ್ವ ದಶ್ಯ ತಥಾತ್ವಂ ಓಂ ಶಬ್ದಾತ್. ಇದೆಲ್ಲ ಬ್ರಹ್ಮಸೂತ್ರದ ಮಾತಿನ ನಿದರ್ಶನ ಇದೆ.
ದೃಶ್ಯತೆ ಇತ್ತು. ಸರಿಯಾಗಿ ವೇದ ಮಂತ್ರ ಹೇಳಿದ್ರೆ ಏನಾಗುತ್ತೆ, ಫಲ ಅಲ್ಲೇ ಕಾಣುತ್ತೆ. ನೋಡಿದ್ರೆ ಆಚಾರ್ಯ ಏನು ಮಾಡಿದರು, ಹೇಳಿ ಹೇಳ್ಕೊಂಡು ಆ ಕ್ಷಣದಲ್ಲೇ ಬೀಜ ಹೋಗಿ ಎಲ್ಲ ಬೆಳೆದು ಕಾಳು ಕೊಟ್ಬಿಟ್ಟು. ಇದು ನೋಡಿ ಎಷ್ಟು ಅದ್ಭುತವಾದ ಯೋಗ ಶಕ್ತಿ, ಅದು ಮಂತ್ರ ಶಕ್ತಿ. ಮಂತ್ರದಲ್ಲಿ ಶಕ್ತಿ ಇದು ಉಪಯೋಗಕ್ಕೆ ಬರಬೇಕು. ಕಾರ್ ಫಸ್ಟ್ ಕ್ಲಾಸ್ ಡ್ರೈವಿಂಗೇ ಬರೋದಿಲ್ಲ, ಏನು ಮಾಡ್ತಾರೆ, ಅದು ಕಾರ್ ಬೈದ್ರೆ ಉಪಯೋಗ ಇಲ್ಲ. ಅಧಿಕಾರಿ ಆಗಿರುತ್ತೆ, ಅದೇ ಡ್ರೈವಿಂಗ್ ಬಂದವನು ಟೆಸ್ಟ್ ಮಾಡ್ಬೋದೇ ಹೊರತು ಈ ತಳ್ಕೊಂಡು ಹೋಗೋರು ಟೆಸ್ಟ್ ಮಾಡ್ತಾರೆ ಕಾರ್ನ. ರಿಪೋರ್ಟೆಡ್ ಆದ್ರೆ ಅಷ್ಟೇ, ಇದು ಅಷ್ಟೇ. ಅವರಿಗೆ ತಳ್ಳೋರಿಗೆ ಯಾವ ಕಾರ್ ಆದ್ರೆ ಏನಂತೆ, ಡ್ರೈವ್ ಮಾಡೋರಿಗೆ ಅದು ಬೇಕಾಗುತ್ತೆ ಅಷ್ಟೇ. ಋತೌತು ಸಾ ಸಮಾಪ್ಲುತ ಪರೀಕ್ಷಣಾಯ ತನ್ಮನೋಹೋ ಸಮಾಹ್ವಯ ದಿವಾಕರಂ ಸಚಾಜಗಾಮ ತಕ್ಷಣ. ಪರೀಕ್ಷೆ ಮಾಡೋ ಬುದ್ಧಿ ಸುಗ್ರೀವರೇ ಮಾಡಿದ್ದಾರೆ ಈಗಾಗಲೇ. ರಾಮದೇವ್ರ ಪರೀಕ್ಷೆ ಮಾಡಕ್ಕೆ ಹೋಗ್ಲಿ ಅದು ಸುಗ್ರೀವ, ಒಂದಲ್ಲ ಮತ್ತೆ 2 ಸರ್ತಿ ಮಾಡ್ತೀರಿ ಅಂತ ಹೋಗ್ತಾನೆ. ಬುದ್ಧಿ ಒಂದೇ ಸರ್ತಿ ಹೆಚ್ಚು ಮಾಡೋದಿಲ್ಲ, ಒಂದೇ ಸರ್ತಿ ಮಾಡ್ತಾಳೆ, ಅದರಿಂದ ಏನೇನೋ ಆಗಿಬಿಡುತ್ತೆ. ಸಮಾಹ್ವಯತ್ ಸಮ್ಮಾಹ್ವಯತ್, ಬಹಳ ಸ್ವಾರಸ್ಯ ಇದೆ ಅದರೊಳಗೆ. ಸಮ್ಮಾಹ್ವಯತ್ ವೈಷ್ಣವ ಮಂತ್ರ ಅದು ಕೊಟ್ಟಿದ್ದು. ಸಮ್ ಅಂದ್ರೆ ವಿಷ್ಣು, ಅಕಯ ಪ್ರವಿ ಸಂಭೂಮಸಕಃ ವಿಷ್ಣುವಾಚಕಃ. ಸಂ ಅಂದ್ರೆ ದಿವಾಕರಂ ಅಂದ್ರೆ ಏನು, ಸಂ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ದಿವಾಕರಣ ಅಧಿಷ್ಠಾನದಲ್ಲಿ ದೇವ್ರನ್ನ ಆರಾಧನೆ ಮಾಡೋದು. ವೇದ ಮಂತ್ರ ಹಾಗೆ ಮಾಡಿದ್ರೆ ಫಲ ಕೊಡೋದು. ಅದೇನೆ ದೇವಸ್ಥಾನದ ಗಾಯತ್ರಿ ಮಂತ್ರ ಆಯ್ತಲ್ಲ, ಆ ರೀತಿ ಆಯ್ತು. ಸಮಾಹ್ವಯತ್ ಒಂದು ದೃಷ್ಟಿಯಿಂದ ಚೆನ್ನಾಗಿ ಆಹ್ವಾನ ಮಾಡಿಲ್ಲ, ಭಕ್ತಿಪೂರ್ವಕ ಮಾಡಿಲ್ಲ ಅಂತ ಅರ್ಥ. ಇನ್ನೊಂದು ದೃಷ್ಟಿಯಿಂದ ಸಂಮಿತಿ ಜ್ಞಾತ್ವ ದಿವಾಕರಂ ಆಹ್ವಯತ್ ಅಂದ್ರೆ ವಿಷ್ಣು ತದಂತರ್ಗತ ವಿಷ್ಣುವನ್ನು ಧ್ಯಾನ ಮಾಡೇನೆ ಕರಲು ಅಂತ. ಸಚಾ ಜಗಾಮ ತಕ್ಷಣ ತಥೋ ರಸಾ ವಿಸರ್ಜಯಿತು ಶಶಾಕ ತಂ ವಿನಾರತಿಂ ಸುವಾಕ್ ಪ್ರಯತ್ನತೋ ಪಿತಾಂ ಅಥಾಸ ಸಾಧ ಭಾಸ್ಕರ. ತಥೋ ನ ಸಾ ವಿಸರ್ಜಿತು ಶಶಾಕ ತಂ ವಿನಾರತಿಂ. ಬಂದವ್ರಿಗೆ ಹೇಳಿದ್ರು, ಸ್ವಾಮಿ ದಯವಿಟ್ಟು ನೀನು ಬೇಡ, ನೀವು ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಹೋಗ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿದರು. ಮಂತ್ರ ಶಕ್ತಿ ಏನಿದೆ, ಸಂತತಿ ಕೊಟ್ಟೆ ಹೋಗ್ಬೇಕು. ನಾನು ಬೇಡ ಬೇಡಕ್ಕಾಗಲ್ಲ. ಮಂತ್ರ ನಾನು ಮದುವೆ ಆಗಿ 1000 ಕಾರಣ ಕೊಡ್ತಾಳೆ ಪಾಪ. ನಾನು ವಿವಾಹಿತಳು, ಭಾರಿ ಪ್ರಾಬ್ಲಮ್ ಆಗತ್ತೆ ನನಗೆ, ಮಕ್ಕಳಾಗಬಾರ್ದು ಅಂತೆಲ್ಲ ಕೇಳಿದರೆ ನನಗೆ ಅದೆಲ್ಲ ಗೊತ್ತಿಲ್ಲ. ಬೈಂಡಿಂಗ್ ಅವರಿಗೆ, ದೇವತೆಗಳಿಗೆ ಏನೇ ಮಂತ್ರ ಹೇಳಿಬಿಟ್ರೆ ಬೈಂಡಿಂಗ್ ಆಗೋದು ಯಾವಾಗ, ದೊಡ್ಡವ್ರು ಹೇಳಿದಾಗ. ಅದ್ರ ಮಂತ್ರ ಯಾರಿಂದ ಬಂದಿದೆ, ಈಗ ದುರ್ವಾಸರಿಂದ ಬಂದಿದೆ, ದೇವರ ಒಪ್ಪಿಟ್ಟಿದ್ದಾನೆ ಅದರ. ಅಂದಮೇಲೆ ಇವ್ರಿಗೆ ರೈಟ್ ಇಲ್ಲ, ಈಗ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ತಗೋಬೇಕಷ್ಟೇ. ಹೇಳಿದ್ರೆ ಗ್ರಾಂಟ್ ಕೊಡಬೇಕು. 1 ಪೈಸೆ ಹೆಚ್ಚು ಕೊಡೋ ಅಧಿಕಾರ ಅವನಿಗಿಲ್ಲ. 1 ಪೈಸೆ ಕೊಟ್ಟರೆ ಅದು ಸರ್ವ್ ಆಗ್ತಾರೆ. 100 ರೂಪಾಯಿ ಕೊಡಬೇಕಾಗಿಲ್ಲ, ತಪ್ಪು ಮಾಡ್ಲಿಕ್ಕೆ ಎಷ್ಟು ಬರೆದ್ರೆ ಸಾಕು. 1 ಪೈಸೆ 1 ರೂಪಾಯಿ ಹೆಚ್ಚು ಕಡಿಮೆ ಆದರೂ ಕೂಡ ಫಜಿತದ್ದು ಅಂತ. ಆದ್ದರಿಂದ ನಮ್ಮ ನಿಯಮ ಆಗಿದೆ, ಸಂತತಿ ಕೊಟ್ಟೆ ಹೋಗ್ಬೇಕಾದ್ರಿಂದ ಸಾಧ್ಯ ಇಲ್ಲ ಅಂತೇಳಿ. ಆಗ ರತಿಯಿಂದಾಗಿನೇ ಸುವಾಕ್ ಪ್ರಯತ್ನ ತೋಪಿತಾಂ ಅಥ ಆಸಸಾದ ಭಾಸ್ಕರ. ಎಷ್ಟು ಪ್ರಯತ್ನ, ಒಳ್ಳೆ ಮಾತಾಡಿದ್ಲು, ಮಾಡಿದ್ಲು, ಏನೇನೋ ಮಾಡಿದ್ಲು, ಬೇಡ್ಕೊಂಡ್ಲು, ಏನು ಮಾಡಿದ್ರು ಕೇಳಲಿಲ್ಲ. ಮಹಾಭಾರತ ವಾಕ್ಯ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಯಂ ದೇವಂ ತ್ವಮೇತೇನ ಮಂತ್ರೇಣ ಆವಾಹಯಿಷ್ಯಸಿ ತಸ್ಯ ಪ್ರಸಾದೇನ ಪುತ್ರಸ್ತವ ಭವಿಷ್ಯತಿ. ಮಹಾಭಾರತದ ವಾಕ್ಯ. ಯಾವ್ಯಾವ ದೇವತೆಯನ್ನು ಕರಿತೀಯೋ ತಕ್ಷಣನೇ ಬಂದು ಪುತ್ರ ಸಂತತಿಯನ್ನು ಕೊಟ್ಟೇ ಕೊಡ್ತಾನೆ ಅಂತ ಹೇಳಿದ್ರು. ಹಾಗೆ ಮಂತ್ರಂ ಏಕವಚನ, ಅದು ಮಂತ್ರೇಣ ಒಂದೇನೆ. ಆಚಾರ್ಯ ಯಾವ ಭಾಗ ತೆಗೆದು ನೋಡಿ ಮೂಲ ಕರೆಕ್ಟಾಗಿರುತ್ತೆ. ಬೇರೆಯವರು ನೋಡಿ ಎಲ್ಲೋದ್ರೂ ತಲೆ ದೋಷ ಬರೀತಾರೆ. ಹೆಸರಿ ಮಹಾಭಾರತ ಹೊರತು ಅರ್ಥ ಇಲ್ಲ, ಸಂಬಂಧ ಇಲ್ಲ. ಅದರಿಂದ ಗೌರವ ಹೋಗ್ಬಿಡುತ್ತೆ ಅದ್ರ ಬಗ್ಗೆ. ಇದಕ್ಕಾಗಿ ದೊಡ್ಡ ಗ್ರಂಥ ಅಂತ ಯಾರು ಕರೀತಾರೆ ಅದನ್ನು? ಪ್ರತಿ ಸ್ಟೇಜಲ್ಲೂ ಮಹಾಭಾರತ ಏನು ಹೇಳುತ್ತದ, ರಾಷ್ಟ್ರಧರ್ಮಜ್ಞಾನ ಲೋಕ ಕೃಪಾರುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಚಿತೋ ಭಗವಾನ್ ವ್ಯಾಸತ್ವೇನ ಅವತಾರ ಅಂತ ಹೇಳ್ತಾರಲ್ಲ, ಎಷ್ಟೊಳ್ಳೆ ಕೆಲಸ. ಮಾತಿಗೆ ಸಂದೇಶ ಕೊಡೋದು, ಅದು ಸರಿಯಾಗಿ ಪ್ರವಚನ ಮಾಡಿದಾಗ ಜನಗಳಿಗೆ ಧರ್ಮ ಪ್ರಸಾರ ಆಗುತ್ತೆ. ಕತೆ ಕೇಳ್ಕೊಂಡು ಹೋದ್ರೆ ರೀತಿ ಮಾಡಿದ್ರಲ್ಲ. ಏನು ಹೇಳಿ, ಏನು? ಹಾಂ, ಹೌದು ಹೌದು. ಹಾಂ ಹಾಂ, ಆಗಲಿ ಹೌದು ಹೌದು. ಯಾಕೆ ಅಂತ ಕೇಳಿದ್ರೆ ಒಂದು ಅಂದರೆ ಹೇಳಿ ಏನು ಸಮಸ್ಯೆ ಇಲ್ಲ, ಇನ್ನೊಮ್ಮೆ ಹೇಳಿ. ಹಾಂ, ಆಗಲಿ ಹೌದು, ಆಗಲಿ ಹಾಂ, ಹೌದು 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 ಹೌದು. ಕನ್ಯಾಗಾದ್ರೆ ಮದುವೆ ಆಗಿದ್ದಿಲ್ಲ ಅಂತ ಅರ್ಥ. ಮದುವೆ ಆಗಿರಲಿಲ್ಲ. ಋತುಮತಿ ಎಲ್ಲ ಅಂಡರ್ಸ್ಟುಡ್. ಅವ್ರು ಪ್ರತಿನಿತ್ಯ ಜಪ ಮಾಡೋದು ಅಂದರೆ ಗುರುಮಂತ್ರ ಹೆಂಗಸರು ಬಿಟ್ಟು ಅಂತ ಅರ್ಥ. 7 ದಿವಸ ಆಫೀಸ್ ಹೋದ್ರೆ ಸಂಡೇ ಬಿಟ್ಟು ಅಂತಾನೆ ಗೊತ್ತಾಯ್ತಾ. ಅಂಡರ್ಸ್ಟುಡ್. ಅವ್ರು ಯಾರು ಸೇವೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಅಂಡರ್ಸ್ಟುಡ್ ಎಲ್ಲ ಕೂಡ ಅರ್ಥ ಆಯ್ತಾ. ಸಮಸ್ಯೆನೇ ಇಲ್ಲ. ಈ ಹೇಳೇ ಬಂದು ಇವತ್ತು 24 ತಾಸು ಅಂತ ಹೇಳ್ತಾರೆ, ಸಾಧ್ಯ ಆಗತ್ತಾ? ಇಲ್ಲ. ಇವತ್ತು ಹೇಳೋದಕ್ಕೆ ಹೇಳಿದ್ರೆ 7 ದಿವಸ ಭಾಗವತ, 7 ದಿವಸ ಭಾಗವತ ಆಗಿಲ್ಲ, 7 ಗಂಟೆ ಭಾಗವತ ಆಗಿರೋದು ಅಷ್ಟೇ. ಲೆಕ್ಕಕ್ಕೆ ಏನದು ಸಪ್ತಾಹ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಡೆದಿದೆ, ಗೊತ್ತಾಯ್ತಾ. ದೇವರಿಗೆ ಅವರಿಗೆಲ್ಲ ಯಾವ್ದು ಕ್ರಮ ಬೇರೆ, ಇವರಿಗೆಲ್ಲ ಗ್ಯಾಪ್ ಇದ್ದೇ ಇರು.
ಐವೊಂದು ಗೌರ್ಮೆಂಟ್ ಸರ್ವೆಂಟ್ಸ್ ತಗೊಂಡು ವರ್ಷ ಆದರೆ ಎಷ್ಟಾಯ್ತು ನಿಮಗೆ? ಜನರಲ್ ಹಾಲಿಡೇಸು ಇ ಎಲ್ಲು ಸೇಲು ತೆಗೆದುಹಾಕ್ಬಿಟ್ರೆ ಆಲ್ಮೋಸ್ಟ್ 50% ಬರ್ತದೆ ಅಂತ ಹೇಳ್ತಾರೆ ತಗೊಂಡ್ಬಿಟ್ಟು. ಹೆಸರು ಮಾತ್ರ ಏನದ ವಾರ ಅವ್ರಿಗೆ ವಾರ 7 ಡೇಸ್ ಅಲ್ಲ, ಮಂತು 30 ಡೇಸ್ ಅಲ್ಲ, ಇಯರ್ 12 ಮಂತ್ಸು ಅಲ್ಲ. ಪ್ರಾಕ್ಟಿಕಲ್ ಪರ್ಪಸಸ್ ಏನದು? ಎಷ್ಟು ವರ್ಷ ಸರ್ವಿಸ್ ಆಯಿತು ಹೇಳ್ಬೇಕಾದ್ರೆ, ಎಷ್ಟು ಗಂಟೆ ಸರ್ವಿಸ್ ಅಂತ ಕೇಳಬೇಕು ನ್ಯಾಯವಾಗಿ, ಎಷ್ಟು ಸರ್ವಿಸ್ ಆಯಿತು ಅಂತ ಹೇಳ್ತಾರೆ. ಆ ವ್ಯವಹಾರ ಅಂದರೆ ಮತ್ತೆ ಹೇಳಬೇಕಾಗಿಲ್ಲ, ಅದು ಮತ್ತೆ ಹೇಳಬೇಕಾಗಿಲ್ಲ. ಆದ್ದರಿಂದ ಸ್ತ್ರೀಯರಿಗೆ ಋತುಮತಿ ಆದವರಿಗೆ 4 ದಿವಸ ಈ ಅಧಿಕಾರ ಇಲ್ಲ, ಅದರಿಂದ ಆಗಿಲ್ಲ. ಅವ್ರಿಗೆ ಗೊತ್ತದು ಬರೋದೇ ಇಲ್ಲ, ಅವರು ಗೊತ್ತಾಯ್ತಾ? ಎಷ್ಟೋ ಸರ್ತಿ ಹೇಳ್ತಾರೆ ಒಂದೇ ಸಲ ದೇವ್ರ ಪೂಜೆ ಬಿಟ್ಟಿಲ್ಲ ಅಂತ, ಮತ್ತೆ ಸೂತ್ಕ ಬಂದಿರ್ಬೋದಲ್ಲ. ಅಂದ್ರೆ ಅದು ಅದು ಅನಿವಾರ್ಯ, ಆದ್ದರಿಂದ ಅದು ಮಾಡಿಲ್ಲ, ಉಳಿದಂತೆ ಮಾಡಿದ್ದೀವಿ ಅಂತ. ಸುವಾಕ್ ಪ್ರಯತ್ನ ತೋಪಿ ತಾಮ್ ಅಸಾಸಸಾದ ಭಾಸ್ಕರ ಹೇಳ್ತಾರೆ, ಅಂತ ಹೇಳ್ತಾರೆ. ತತತ್ರ ಜಗ್ನಿವಾನ್ ಸ್ವಯಂ ದ್ವಿತೀಯ ರೂಪಕೋ ವಿಭು ಸರ್ವಸವರ್ಮ ದಿವ್ಯ ಕುಂಡಲೋ ಜ್ವಲನ್ ನಿವಸ್ವ ತೇಜಸ. ಹುಟ್ಟಿದ ಯಾರಾಗ? ಸೂರ್ಯನೇ ಅವತಾರ ಮಾಡಿದ್ರು. ಆ ಯಾವ ದೇವತೆಯನ್ನು ಕರೀತಾರೋ ಈ ಮಂತ್ರ ಕೆಪಾಸಿಟಿ ಅವರೇ ಹುಟ್ಟಬೇಕು. ಮತ್ತೆ 2 ಕಾರಣ, ಒಂದು ಸಂತತಿ ಕೊಡಲೇಬೇಕು, ಅವರೇ ಮಗನಾಗಿ ಹುಟ್ಟಬೇಕು, 2. ಹೀಗಾಗಿ ಅವರೇ ಹುಟ್ಟುಬಿಟ್ಟು. ತತತ್ರ ಜಗ್ನಿವಾನ್ ಸ್ವಯಂ ದ್ವಿತೀಯ ರೂಪಕೋ ವಿಭು ಸವರ್ಮ ದಿವ್ಯ ಕುಂಡಲೋ ಜ್ವಲನ್ ನಿವಸ್ವ ತೇಜಸ. ತತತ್ರ ಜಗ್ನಿವಾನ್ ಸ್ವಯಂ ದ್ವಿತೀಯ ರೂಪಕಃ ವಿಭು. ನಮಗೊಂದು ಪ್ರಶ್ನೆ ಬಂತು, ಸೂರ್ಯ ಬಂದಿದ್ದ, ಮಗನಾಗಿ ಹುಟ್ಟುಬಿಟ್ಟ, ಸೂರ್ಯಮಂಡಲ ಗತಿ ಏನಾಗಬೇಕೀಗ? ಬೆಳಕು ಯಾರು ಕೊಡಬೇಕು ಅಂದರೆ ದ್ವಿತೀಯ ರೂಪಕಃ. ತಾಂಶರವರೆಲ್ಲ ಒಂದು ರೂಪದಿಂದ ಬಂದು, ಒಂದು ಮಹಾಭಾರತಲ್ಲೇ ಬರುತ್ತೆ ಅದೆಲ್ಲ. ಆಚಾರ್ಯ ಎಲ್ಲೋ ಇಲ್ಲಿ ಬಂದಿಲ್ಲ, ಅದು ಎಲ್ಲೋ ಬರುತ್ತಾ, ಅಲ್ಲಿ ಆಚಾರ್ಯ ಇಲ್ಲೇ ಬರೆದು ಬಿಡ್ತಾರೆ ತಕ್ಷಣ. ಈ ಪ್ರಶ್ನೆ ಹಾಗೆ ಉಳಿತಾ ಇತ್ತು. ದ್ವಿತೀಯ ರೂಪಕೋ ವಿಭು ಸವರ್ಮ ದಿವ್ಯ ಕುಂಡಲೋ ಜ್ವಲನ್ ನಿವಸ್ವ ತೇಜಸ. ಸವರ್ಮ ದಿವ್ಯ ಕುಂಡಲ, ವರ್ಮ ಅಂದ್ರೆ ಕವಚ, ಕುಂಡಲ ಅದರ ಸಮೇತ ಹುಟ್ಟಿದ. ಇದು ವಿಶೇಷ. ಇದು ಹುಟ್ಟಿದಿರ್ಲಿಕ್ಕೇನೆ ಕೃಷ್ಣನಿಗೇನಿತ್ತು? ಶಂಖ ಚಕ್ರ ಗದಾ ಪದ್ಮಧರನಾಗಿ ಹುಟ್ಟುಬಿಟ್ಟ. ಈತೇನಾದ? ಇದರಿಂದ ಹುಟ್ಟಿದ. ನೋಡಿದ್ರ ಈತ ಸ್ಪೆಷಲ್ ಆಗಿದೆ ಅಂತ ಕೇಳಿದರೆ ಇಲ್ಲ, ಕೃಷ್ಣಂದೆಲ್ಲ ಆತ ನಾರಾಯಣ ಅಂತ ಹೇಳ್ತಕ್ಕಂಥ ಸಹಜ ಗುರುತಾಗಿತ್ತು. ಇವರಿಗೆ ಅದು ಶಾಪ ಇತ್ತು. ಏನು ಶಾಪ? ಸಹಸ್ರವರು ಅಂತ ರಾಕ್ಷಸ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ರಾಕ್ಷಸನ ಎಫೆಕ್ಟಿಂದ ಕಾಣಿಸ್ತಾ ಇತ್ತು. ಒಂದೇ ಒಂದು ಗುರುತು ಯಾವುದಕ್ಕೆ ಹೇಳಿದ್ದೀನಿ ನಾನು, ಒಂದೇ ಒಂದು ಕುಂಟತನ, ಯುದ್ಧಕ್ಕೆ ಕಾಲು ಬರ್ಕೊಂಡಿರ್ಬೋದು, ಎಲ್ಲ ದಾರಿಯಲ್ಲಿ ಬಿದ್ದು ಕಾಲು ಬರ್ಕೊಂಡಿರ್ಬೋದು, ಟಿಕೆಟ್ಗೋಸ್ಕರ ನಿಂತು ಕಾಲು ಬರ್ಕೊಂಡಿರ್ಬೋದು. ಇದು ವರ್ಚ್ಯೂ, ಅದು ವಯಸ್ಸದು. ಇದು ಪೂಜ್ಯ ಆಗುತ್ತೆ, ನಿಂದೆ ಆಗುತ್ತೆ. ಕೃಷ್ಣ ಅವತಾರ ಮಾಡಿದಾಗ ಶಂಖಚಕ್ರ ಗದಾ ಪದ್ಮ ಇದ್ರಲ್ಲಿ ಏನದು? ಅದು ಆತನ ರೂಪಕ್ಕೆ ಭೇದ ಇಲ್ಲ, ಪ್ರಾಕೃತ ರೂಪ ಇಲ್ಲ ಅಂತ ಹೇಳೋ ಸಂಕೇತ. ಇವ್ರಿಗೆ ಹಾಗಲ್ಲ, ಹಿಂದೆ ಮಾಡಿದ ತಪ್ಪಿನ ಪ್ರಭಾವ ಇತ್ತು. ಯಾರ ರಾಕ್ಷಸ? ಸಹಸ್ರವರ್ಮ ಅಂದರೆ ಒಂದ್ರ ಮೇಲೆ ಒಂದು 1000 ಕವಚ ಇತ್ತು ಅಂತ. ಅವನಿಗೆ 1000 ಕವಚನ ಕಟ್ ಮಾಡಿದ್ರೆ ಸಾಯ್ತಿದ್ದಿಲ್ಲ, ಒಂದೊಂದು ಕವಚನೂ ಅಭೇದ್ಯ. ನರನಾರಾಯಣರು ಸಂಹಾರ ಮಾಡ್ತಾರೆ ಅಂತ ಹೇಳಿ ಇದು ನಡೆದಿತ್ತು. ಒಂದು ಕವಚ ಉಳ್ಕೊಂಡಿದ್ದು ಹುಟ್ಟಿದಂತ ಅವನಿಗೆ. ಕೊನೆಯ ಕವಚದಿಂದ ಹುಟ್ಟಿದ ರಾಕ್ಷಸ ಸೇರ್ಕೊಂಡು. ರಾಕ್ಷಸರು ಯಾವಾಗ ಬರ್ತಾರೆ? ದೋಷ ಇದ್ದಾಗ. ಮನೆಯಲ್ಲಿ ಕೊಡೆ ಬರೋದು, ಕೊಡೆ ಇದ್ರೆ ತಾನೇ ವೈರಸ್ ಬರೋದು. ಯಾವಾಗ? ಕೊಡೆ ಇದ್ರೆ. ಅದಕ್ಕೇನು ಕೊಡೆಗೆ ಕಾರಣ ಆಗುತ್ತೆ. ಏನು ಕರ್ಮ ಇತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಸವರ್ಮ ದಿವ್ಯ ಕುಂಡಲೋ ಜ್ವಲನ್ ನಿವಸ್ವ ತೇಜಸ ಪುರಾಸವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತೋ ಜನಿ. ಪುರಾಸಹ ವಾಲಿಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತ ಅಜನಿ. ಈ ದೋಷ ಎಂಟ್ರಿ ಆಗಿದೆ ಆಯ್ತು. ಹೇಗೆ ಎಂಟ್ರಿ ಆಯಿತು ಅಂದರೆ, ಪುರಾಸ ವಾಲಿಮಾರಣ ಪ್ರಭೂತ ದೋಷ ಕಾರಣ. ಮರಣ ಮಾರಣ, ವಾಲಿಯನ್ನು ಕೊಲ್ಲಿಸಿದ ಪ್ರಭೂತ ದೊಡ್ಡ ದೋಷದಿಂದಾಗಿ. ವಾಲಿನ ಕೊಲ್ಲಿಸಿದ ತಪ್ಪಾತ. ರಾಜರು ಕೊಂದಿದ್ದು ತಪ್ಪಲ್ವ ಅಂತ ಕೇಳ್ಬೋದು. ಕೊಲಿಸಿದ್ದು ಅವನು ತಪ್ಪು, ಗೊತ್ತಾಯ್ತಾ? ರಾಮ ಕೊಂದಿದ್ದು ಆ ಕಾರಣಕ್ಕಲ್ಲ, ಹನುಮಂತನ ಬಿಟ್ಟಿದ್ದು ಕೊಂದಿದ್ದು. ಬಟ್ ಅವನ ದೃಷ್ಟಿಯಿಂದ ಅದಕ್ಕೆ ಜ್ಞಾನ ಇಲ್ಲ ಆತನಿಗೆ. ಏನು ಜ್ಞಾನ ಇತ್ತು ಆತನಿಗೆ? ನನಗೆ ಅನ್ಯಾಯ ಆಗಿದೆ, ಕೊಲ್ಲಬೇಕು. ತಾನು ಅನ್ಯಾಯ ಆಗಿದೆ ಸರಿ ಮಾಡಕ್ಕೆ ಹೋಗಿ ಒಪ್ಪೋಣ, ಕೊಲ್ಲಬೇಕು ಅಂತ ಯಾಕೆ ಕೇಳಬೇಕು? ತಪ್ಪಲ್ಲೇನು? ಇವತ್ತು ಉದಾಹರಣೆ, ಯಾರು ಕೇಸ್ ಹಾಕ್ಬೇಕಾದ್ರೆ ಪುಣ್ಯಕ್ಕೆ ಯಾರು ಕೇಸ್ ಹಾಕೋದಿಲ್ಲ, ಈ ರೀತಿ ಕೇಸ್ ಹಾಕೋದಿಲ್ಲ. ಏನಂತ ಕೇಸ್ ಹಾಕೋದಿಲ್ಲ? ಅವನಿಗೆ ನನ್ನ ಮೇಲೆ ಅವನ ಮನೆ ಇಲ್ದ ಮಾಡಿ ಹಾಗೆಲ್ಲ ಕೇಳೋದಿಲ್ಲ. ಮಾಡಿದ್ದಾರೆ ಬಿಡಿಸ್ಕೊಡಿ ಅಷ್ಟೇ. ಅದು ಇನ್ನೊಂದು ಕೇಸ್ ಆಗಿದೆ, ಈ ಕೇಸ್ ಅಲ್ಲ ಅದು. ಆ ರೀತಿ ಕೇಳಿದ, ತಪ್ಪಾಯ್ತು. ಯಾಕೆ ಅಣ್ಣನ ಮೇಲೆ ದ್ವೇಷ, ಸೋತ್ತವನ ಮೇಲೆ ದ್ವೇಷ. ಇಂದ್ರ ಆಯ್ತು ಸೂರ್ಯ, ಗೊತ್ತಾಯ್ತಾ? ಎಲ್ಲ ದೃಷ್ಟಿಯಿಂದ ಈ ವಾಲಿ ಮೇಲೆ ರಾಜ ಆಯ್ತು ಯುವರಾಜ, ಎಲ್ಲ ವಿರುದ್ಧ ಆಗಿದೆ. ಅಂತ ಹೊತ್ತಲ್ಲಿ ಕೇಳ್ಕೊಂಡಲ್ಲ, ಏನಾಯ್ತದ? ಅವನೇನು ತಾನು ರಾಜ್ಯ ಕೊಡಿಸು, ಪತ್ತಿನ ಕೊಡಿಸು, ಇದು ಮಾಡು, ಉಳಿದು ನಿನ್ನೆ ಇದ್ರ ಕೇಳಿದ್ರೆ ಮುಗಿದೋಗುತ್ತೆ. ಅವರು ಕೂಡ ಸರಕಾದಿಗಳು ಹಾಗೆ ಹೇಳ್ತಾರೆ, ನಾವೇನು ಮಾಡಿದ್ವಿ ತಪ್ಪು, ನಮ್ಮ ತಪ್ಪಾಯ್ತು ಕ್ಷಮಿಸು ಅಂತ ಕೇಳ್ತಾರೆ. ನಾವು ಶಾಪ ಕೊಟ್ಬಿಟ್ವಿ ಅವರಿಗೆ, ರಾಕ್ಷಸರಾಗಿ ಹುಟ್ಟಿ ಅಂತೇಳಿ. ನಾವು ತಪ್ಪು ಮಾಡಿದ್ವಿ ಅದನ್ನ. ಅವ್ರು ತಪ್ಪು ಮಾಡಿದ್ದಾರೆ ಕರೆಕ್ಟು, ಯಾರು ದೇವಿ ತಪ್ಪು ಮಾಡಿದ್ದಾರೆ. ಆದರೆ ನಿನ್ನ ಭಕ್ತರ ಶಿಕ್ಷೆ ಮಾಡೋ ಅಧಿಕಾರ ನಮಗೇನಿದೆ? ಕಂಡವ್ರ ಮೇಲೆ ಕೈ ಮಾಡಾಗಿಲ್ಲ, ಹಾಗೆಲ್ಲ ಹೋಗ್ಬಿಟ್ಟು
ಗೊತ್ತಾಯ್ತಿಲ್ಲ, ಅದು ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಹೇಳ್ತಾರೆ. ಇಲ್ಲ ನಿಮ್ಮ ತಪ್ಪಲ್ಲ, ನನ್ನ ಸಂಕಲ್ಪ ಅಂತ ಹೇಳಿ ದೇವರು ಅದನ್ನ ಇದು ಮಾಡ್ತಾರೆ. ಅಂದರೆ ನಮ್ಮ ಹಕ್ಕಿರೋದಿಲ್ಲ. ಕೊಲ್ಲೋ ಕೇಳೋಕೆ ಹಕ್ಕು ಎಲ್ಲಿದೆ? ಸೋತಮ ದ್ರೋಹ. ತಾನು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ. ದೊಡ್ಡವರ ತಪ್ಪನ್ನ ಇವರು ಶಿಕ್ಷೆ ಮಾಡೋ ಶಕ್ತಿ ಇವ್ರಿಗಿಲ್ಲ. ಎಲ್ಲೂ ಸರ್ಕಾರದ ಆಫೀಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನ ಪನಿಷ್ಮೆಂಟ್ ಅಂತ ಕೇಳಕ್ಕೆ ಬರೋದಿಲ್ಲ. ತಾನು ಅಹವಾಲು ಕೊಡ್ಬೋದೇ ಹೊರತು ಇದಿಲ್ಲ. ಅದರಿಂದ ಆ ದೋಷ ಬಂತಿತ್ತು ನನಗೆ. ಆ ದೋಷದಿಂದಾಗಿ ಎಂಟರ್ ಆಯ್ತು ಹಸುರಾವೇಶ ಶುರುವಾಯ್ತು. ಹೇಳ ಏನು ತಿಂದಿದ್ದೆ ಡಾಕ್ಟ್ರಿಗೆ ಕೇಳೋ, ಫಸ್ಟ್ ಏನು ತಿಂದಿದ್ದೆ ಶುರು ಮಾಡ್ದೆ. ಕೈ ನೋಡ್ತಾರೆ, ಏನು ತಿಂದಿದ್ದೆ, ಎಲ್ಲಿ ಹೋಗಿದ್ದೆ. ಅದರಿಂದ ರೋಗ ಹೊಡೆಯೋಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ. ರೋಗ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ ಸುಲಭ. ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತ ಅಂದ್ರೇನು? ಆವೇಷ್ಟಿತ ಅಂದರೆ ಒಳಗೆ ಪ್ರವೇಶಿಸಲ್ಪಟ್ಟವನಾದ, ಅಜರಿ ಆದನು. ಈ ನಮಗೆ ಅರ್ಥ. ಜನ್ಮಾಂತರದ ಪಾಪ ಈಗ ಕಾಡ್ತಾ ಇದೆ ನಮಗೆ. ಈ ಕಂಡಂತೆ ನಮ್ಗೆ ಯಾವ ತಪ್ಪು ಮಾಡಿಲ್ಲ ಅಂದರೆ ಜನ್ಮಾಂತರ ತಪ್ಪು ಅಂತ ಅರ್ಥ. ನಮಗೆ ಆ ಪ್ರಸಂಗ ಬರೋದು ಇಲ್ಲೇ ಕಾಣುತ್ತೆ ಸಾಮಾನ್ಯವಾಗಿ. ಆದ್ದರಿಂದ ಏನು ಮಾಡಬೇಕಾಗಿಲ್ಲ, ಜನ್ಮಾಂತರಕ್ಕೆ ಹೋಗ್ಬೇಕಾಗಿಲ್ಲ. ಎಲ್ಲಿ ತೀರಾ ತೀರಾ ಎಕ್ಸೆಪ್ಟೆಂಡ್ ಇದ್ದಾಗ ಹೋಗ್ಬೇಕಾಗಿಲ್ಲ. ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತಃ ಅಜನಿ ಯಥಾ ಗ್ರಹೈರ್ವಿದುಷ್ಯತೆ ಮತಿರ್ನೃಣಾಂ ತಥೈವ ಹಿ ಅಪೂಚ್ಯ ದೈತ್ಯ ದೂಷಿತ ಮತಿರ್ದಿವಾಕರಾತ್ಮನಃ. ಆಚಾರ್ಯರು ಕೊಟ್ಟ ಉತ್ತರ ಇದೆಯಲ್ಲ, ಎಲ್ಲದಕ್ಕೂ ಉತ್ತರ, ಒಂದು ದೊಡ್ಡ ಸಮಸ್ಯೆಗೆ ಉತ್ತರ ಇದೆ. ಅಸುರವೇಷದಿಂದ ಏನಾಗತ್ತೆ ಅಂತ ಕೇಳಿದರೆ, ಯಥಾ ಗ್ರಹೈರ್ವಿದುಷ್ಯತೆ ಮತಿಹಿ. ಗ್ರಹಗಳು ಅಂದರೆ ಪಿಶಾಚಿಗಳು, ಅವುಗಳಿಂದ ಬುದ್ಧಿ ಯಾಕೆ ಕೆಡುತ್ತಾರೆ? ಪಿಶಾಚಿ ಪ್ರವೇಶ ಮಾಡಿದಾಗ ಆ ರೀತಿ ಅಸುರಾವೇಷದಿಂದ ಕೆಡುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಕೊಟ್ಟಾಯ್ತು, ಇನ್ನು ಮತ್ತೆ ಕೇಳಾಗಿಲ್ಲ. ಅವ್ನಿಗೆ ಈ ರೀತಿ ಅಸುರ ಪ್ರವೇಶ ಮಾಡಿದ್ರಿಂದ ಕರ್ಣನ ಬುದ್ಧಿ ಏನಾಯಿತು? ಯಾವಾಗಲೂ ಗ್ರಹಣ ಇದ್ದಾಗಿತ್ತು. ಒಮ್ಮೆ ಗ್ರಹಣ ಬಂದರೆ ಈ ರೀತಿ ಆಗತ್ತೆ. ಒಳಗೆ ಸೇರ್ಕೊಂಡ್ಬಿಟ್ಟಿದ್ದ ಅವನು. ಗೊತ್ತಾಯ್ತ? ಎಲ್ಲಿವರೆಗೆ ರೀತಿ ಇದ್ದವನು ಆ ರಾಕ್ಷಸ? ಕವಚ ಕೊಂಡಲ ದಾನ ಮಾಡೋವರೆಗೂ ಇತ್ತು. ಅದಿರೋದೆ ರೋಗ. ಅದು ವಸ್ತು ಇರೋವರೆಗೂ ಇರಬೇಕಲ್ಲ, ಅದು ಹೋಗೋವರೆಗೂ ಅನಿವಾರ್ಯ. ಅನುಭವಿಸಾಗಾಯ್ತು. ಪಾಪ ಸೂಕ್ಷ್ಮ ಅದು. ಪಾಪ ಎಷ್ಟು ಸೂಕ್ಷ್ಮ. ವೈರಸ್ ನಮ್ಮ ದೇಹದೊಳಗೆ ನಮಗೆ ಗೊತ್ತಾಗೋದಿಲ್ಲ, ಸೂಕ್ಷ್ಮ ಅದು. ಪಾಪ ಇನ್ನೂ ಭಾರಿ ಸೂಕ್ಷ್ಮ ಅದು. ಪುಣ್ಯ ಪಾಪ ಎರಡು ಏನವು? ಅತ್ಯಂತ ಸೂಕ್ಷ್ಮವಾದ್ದರಿಂದ ನಾವು ನೋಟಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ನೋಟಿಸ್ ಮಾಡೋಕ್ಕೆ ಬರ್ತಿದ್ರೆ, ವೈರಸ್ ಕಣ್ಣಿಗೆ ಕಾಣೋದಾಗಿದ್ರೆ ರೋಗ ಯಾರಿಗೂ ಬರ್ತಾನೆ ಇರಲಿಲ್ಲ. ಏನು ಮಾಡ್ತಿದ್ರು ಅವರು? ಅಲ್ಲೇ ತೆಗೆದು ಬಿಡ್ತಾ ಇದ್ರು. ಸೂಕ್ಷ್ಮ, ತುಂಬ ಸೂಕ್ಷ್ಮ. ಕಲಿ ಭಾರಿ ಸೂಕ್ಷ್ಮ. ದುಷ್ಟರಲ್ಲಿ ಇಂದು ಹೇಳಿದ್ದಾರೆ, ಅಜ್ಞೇಯ ಸ್ವರೂಪ, ಅದೃಶ್ಯ ಸ್ವರೂಪ ಅವರು. ಅದರಿಂದ ಕಲಿ ಹೇಗೆ ಪ್ರವೇಶ ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಒಂದು ಕೇಳಿದ ಉತ್ತರ ಎಷ್ಟು ಉತ್ತರ ಆಗುತ್ತೆ ಗೊತ್ತಾ? ಇದು ಸುಮ್ಮನೆ ಕತೆ ಓದಿದ್ದು ಹೋದ್ರೆ ಕೆಟ್ಟೋಗ್ಬಿಡುತ್ತೆ. ಅದು ಸೀರಿಯಸ್ ಆಗಿ ಓದ್ಬೇಕು. ಯಥಾ ಗ್ರಹೈಹಿ ವಿದೂಷ್ಯತೆ ಮತಿಹಿ ನೃಣಾಂ ತಥಾ ಏವ ಹಿ ಅಭೂತ್ಯ ದೈತ್ಯ ದೂಷಿತ ಮತಿರ್ ದಿವಾಕರಾತ್ಮನಃ. ದೆವ್ವ ಹಿಡಿದರವರೆಗೂ ಕಾಟ. ಇದು ದೆವ್ವ ಎಲ್ಲಿವರೆಗೆ ಹಿಡಿದಿದೆ? ಇದು ಲಾಂಗ್ ಪೀರಿಯಡ್ ಹಿಡ್ಕೊಂಡ್ಬಿಡಿ. ಗ್ರಹಣ 3 ತಾಸು 4 ತಾಸು ಆ ಥರ ಇದ್ದರೆ ಎಲ್ಲಿವರೆಗೂ ಅದು ಹೋಗೋವರೆಗೂ ಇರಬೇಕು. ಗಂಟು ಇಟ್ಬಿಟ್ಟು ನಾಯಿ ಹಿಡ್ಕೊಂಡು ಸ್ನಾನ ಮಾಡ್ತಾ ಇರ್ತಾರೆ. ನಾಯಿ ಹಿಡ್ಕೊಳ್ಳೋದು ಬುಡಗಳು. ಎಷ್ಟು ಬುಡಗ ಹಾಕ್ಬೇಕು ಅಂದರೆ ನಾಯಿ ಬಿಡೋವರೆಗೂ ನಿನ್ನ ಗತಿ ಇಲ್ಲ. ಅದು ಬಿಟ್ಟು ಬಿಡೋಕೆ ಒಂದು ಬುಡಗ ಸಾಕು. ಇದು ಹಾಕ್ಕೊಂಡು ಮಾಡ್ತಿದ್ರೆ ಎಷ್ಟು ದಿವಸ ಆಗುತ್ತದ? ಅದಿರೋವರೆಗೂ ಮಾಡ್ತಿರೋದೇ ಏನು ಪ್ರಯೋಜನ ಇಲ್ಲ. ಅದು ಹೋಗ್ಬೇಕು. ಆ ಅರ್ಥದಲ್ಲಿ ದೈತ್ಯ ದೂಷಿತ. ಹೌದು, ಅದನ್ನ ಮಹಾಭಾರತ ಹೇಳ್ತಾರೆ. ಸದ್ಯೋಗರ್ಭ ಅಲ್ಲ ಇದು. ಸದ್ಯೋಗರ್ಭ ಅಲ್ಲ ಅದು. ಟೈಮ್ ತಗೊಂಡ್ತು. ಆಕೆ ಗರ್ಭಿಣಿ ಆದ್ಲು. ಆಗ ಯಾರಿಗೂ ಹೇಳದಂತೆ ಹುಷಾರ್, ತಂದೆಗೂ ಗೊತ್ತಾಗದಂತೆಯೇ ಬಿಡದ್ಲು. ಅವಳು ಧಾತ್ರಿ ಇದ್ಲು, ಅವಳು ಮಾತ್ರ ನೋಡ್ಕೊತಾ ಇದ್ಲು. ಗೊತ್ತಾಯ್ತಾ? ಅದು ದೈವಿ ಗರ್ಭ ಆದ್ರೆ ನೋಟಿಸಬಲ್ ಆಗಲಿಲ್ಲ, ಜನಗಳಿಗೆ ನೋಟಿಸಬಲ್ ಆಗಲಿಲ್ಲ. ಕೊನೆಗೆ ಹೆತ್ತ ತಕ್ಷಣ ಅದನ್ನ ಈ ರೀತಿ ಮಾಡಿ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಈಗ ಹೌದು, ಫಿಸಿಕಲ್ ಎಲ್ಲ ಹೇಳ್ತಿರೋದು ಹಾಗೇನೆ. ನೋಡಿದ ಆಶ್ಚರ್ಯ ಆಯ್ತು. ಪಳ ಹೊಡಿತಾ ಬಂಗಾರದ ಕವಚ. ಮತ್ತೆ ಅದು ನಾವು ಕಬಡ್ಡಿ ಗಿಬ್ಬಡದಲ್ಲ, ಬಂಗಾರದ ಕವಚ. ಕಿವಿಯೆಲ್ಲ ಹಾಗೆ ಹುಡ್ತಾನೆ ಬಂದ್ಬಿಟ್ಟಿವೆ. ಅದು ಕವಚ ತೆಗಿಬೇಕಂತ ತೆಗಿಲಕ್ಕೆ ಬರಲ್ಲ. ಅದನ್ನ ಏನ್ ಮಾಡ್ಬೇಕು? ಅದನ್ನ ಕತ್ತರಿಸಿ ತೆಗಿಬೇಕೆ ಹೊರತು ಆಪರೇಟ್ ಮಾಡ್ಬೇಕು. ಹಾಗೆ ತೆಗಿಲಕ್ಕೆ ಬರೋದಿಲ್ಲ. ಅಟ್ಯಾಚ್ಡ್. ಅದಕ್ಕೆ ಕನ್ನಡ ಅಷ್ಟು ಸೇಫ್ ಆಗಿದ್ದ ಅದಿರೋವರೆಗೂ. ಹೌದೌದು. ಈ ಮಕ್ಕಳಿಗೆ ಬೆಳೆಯಲ್ಲ. ಈಗ ಹಾಕಿದರೆ ಇದು ಮಾಡಿರ್ತಾರೆ, ಅದೇ ದೊಡ್ಡದಾಗ್ತಾ ಎಲ್ಲ ಯೂನಿಫಾರ್ಮ್ ಬೆಳೀತಾ ಹೋಗುತ್ತೆ. ದೇಹಕ್ಕೆ ಅಟ್ಯಾಚ್ ಆಗಿದ್ದರಿಂದ ಮೂಳೆ ಬೆಳೆಯೋದಿಲ್ಲ ಒಳಗಡೆಗೆ, ಹೊರಗಡೆ ಕವಚ ಬೆಳೆಯುತ್ತೆ ಅಷ್ಟೇ. ಅಟ್ಯಾಚ್ಡ್ ಆದ್ದರಿಂದ ಬಂತು. ಇನ್ಬಿಲ್ಟ್ ಆದಾಗ ಅದು ಹಾಗಾಗಲೇಬೇಕಿಲ್ಲ, ಬೇರೆ ದಾರಿ. ಹೌದು, ಅದು ಇದು ಎಲ್ಲರಿಗೂ ಬರೋದಲ್ಲ. ಅದು ಆ ರೀತಿ ನಡೆದಿತ್ತು. ಅದು ರಾಕ್ಷಸ ಇದ್ನಲ್ಲ, ಲೈಫ್ ಇತ್ತು ಅದರಲ್ಲಿ. ಅವನೇನು ಬರೀ ಇದಲ್ಲ, ಅದು ಲೈಫ್ ಇದೆ. ಅದ್ರಲ್ಲಿ ಲೈಫ್ ಇದ್ದಾಗ ಏನಾಯ್ತದ? ಬೆಳೀತಾ ಇತ್ತು. ಡೆಡ್ ಬೋನ್ ಬೆಳೆಯಲ್ಲ. ಡೆಡ್ ಬೋನ್ ಅಲ್ಲ ಅದು. ದೇಹದಲ್ಲಿ ಮಗು ಬೆಳೆ ಎಲ್ಲ ಯೂನಿಫಾರ್ಮ್ ಬೆಳೀತಾ ಬರುತ್ತೆ. ಅದೇ ತೆಗೆದಿಟ್ಬಿಟ್ರೆ ಒಂದ್ ಕಡೆ ಬ್ಯಾಗ್ ತೆಗೆದುಬಿಟ್ರೆ ಅಲ್ಲೇ ಇರುತ್ತೆ, ಅದು ಬೆಳೆಯಲ್ಲ. ಲೈವ್ ಅದು. ಲೈಫ್ ಇತ್ತು ಅದರಲ್ಲಿ. ರಾಕ್ಷಸ ಇತ್ತ, ಅದಕ್ಕೆ ಬೆಳೆಯುತ್ತೆ. ಬರೀ ಕಬ್ಬಣ ಇಟ್ಕೊಂಡ್ರೆ ಬೆಳೆಯಲ್ಲ.
ಯಥಾಗ್ರಹೈರ್ವಿದುಷ್ಯತೆ ಮತಿ ನೃಣಾಂ ತಥೈವ ಹಿ ಅಭೂಚ್ಯ ದೈತ್ಯ ದೂಷಿತ ಮತಿರ್ದಿವಾಕರಾತ್ಮನ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛೇದ ವ್ಯಾಸರಾಜರ ಆರಾಧನೆಯು. ಅವ್ರ ತಾತ್ಪರ್ಯಕ್ಕೇನು ಬರೋದಿಲ್ಲ, ಆದರೆ ತಾತ್ಪರ್ಯ ಚಂದ್ರಿಕಾದಿಗಳೆಲ್ಲ ಯಾವುದಕ್ಕೆ ಉಪಯೋಗ ಆಗುತ್ತೆ? ಸೂತ್ರಗಳೇ. ಸೂತ್ರದಿಂದ ಇದು ಅರ್ಥ ಮಾಡಬೇಕು. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಟೀಕರಾಯರು ಬರೋದಿಲ್ಲ, ಆದ್ರೆ ಸುಧಾ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಬರೆಯೋದು ಬೇರೆ. ಇವತ್ತು ಎಲ್ಲ ಪುಸ್ತಕನೂ ಪಾಠ ಹೇಳಬೇಕಾಗಿಲ್ಲ. ಈಕೋ ಸ್ಟ್ಯಾಂಡರ್ಡ್ ಪುಸ್ತಕ ಓದಿದ್ರೆ ಏನಾಗುತ್ತದ, ಆ ಸ್ಟ್ಯಾಂಡರ್ಡ್ ಪುಸ್ತಕ ಅರ್ಥ ಆಗುತ್ತೆ ಅಷ್ಟೇ. ಆ ದೃಷ್ಟಿಯಿಂದ ನಿರ್ಣಯ. ವ್ಯಾಸರಾಜರು ಹೇಳಿದ್ದಾರೆ, ಭಾರಿ ಅಪೂರ್ವ ಕೆಲಸ ಅಂದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಷ್ಟು ಕೆಲಸ ಬಹುಶಃ ಅನಂತರ ಯಾರೂ ಮಾಡಲಿಕ್ಕೆ ಸಾಧ್ಯ. ಆ ರೀತಿ ಮಾಡಿದ್ರು. ಬರೀ ಪ್ರಾಣದಲ್ಲಿ ಪ್ರತಿಷ್ಠಾಪನೆ ತಗೊಂಡ್ಬಿಡಿ, ಅದೊಂದು ಸಾಕು. ಗ್ರಂಥ ರಚನೆ ಒಂದೊಂದು ಗ್ರಂಥನೂ ಅವು ಎಂಥದ್ದು. ಅದು ತಾತ್ಪರ್ಯ ಚಂದ್ರಿಕಾ ಯುನೀಕು, ತರ್ಕತಾಂಡವ ಯುನೀಕು, ಅವು ನ್ಯಾಯಾಮೃತ ಯುನೀಕ್. ಇವತ್ತಿನವರೆಗೂ ಅದು ಅಬಾಧಿತವಾದದ್ದು. ಎಷ್ಟು ಜನ ಓದಿರೋದನ್ನ ಅಂದರೆ ನಿಮಗೆ ಆಶ್ಚರ್ಯ ಆಗೋದು. ಹಸ್ತಪ್ರತಿ ಸಂಗ್ರಹ ಮಾಡಲಿಕ್ಕೆ ಅಂತ ಹೋದ್ರೆ ಯಾರ ಮನೆಗೆ ಹೋದ್ರು ಕೂಡ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಅದ್ರ ಚಂದ್ರಿಕಾ ನ್ಯಾಯಾಮೃತ ಇಲ್ದ್ರ ಪುಸ್ತಕ ಅದು ಡಿಫಿಕಲ್ಟ್ ವರ್ಕ್ಸ್, ಮತ್ತೆ ಅವು ಸುಲಭ ಅಲ್ಲ. ಅವು ಇರ್ತದೆ. ಎಷ್ಟು ಜನ ಓದಿರ್ಬೇಕು ಅವ್ರು. ಎಷ್ಟೋ ಪುಸ್ತಕಗಳು ಒಂದೆರಡು ಕಾಪಿ ಸಿಗೋದು ಭಾರಿ ಕಷ್ಟ. ಎಲ್ಲಿ ಹೋದ್ರು ಇದು ಯಾವ ಲೈಬ್ರರಿಯಲ್ಲಿ ಲಿಸ್ಟ್ ಮಾಡಿದ್ರೆ ಲಿಸ್ಟ್ ಇದ್ದೇ ಇರುತ್ತೆ. ಅಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯ್ತು ಇದು ವ್ಯಾಸರಾಜರ ಗ್ರಂಥದ್ದು. ಮತ್ತೆ 12 ಶ್ರೀನಿವಾಸ ದೇವರ ಸೇವೆ ಮಾಡಿದ್ದು. 2 ನಿಮಿಷ ನಿಲ್ಲಕ್ಕೆ ಬಿಡೋದಿಲ್ಲ ಅಲ್ಲಿ. 12 ಸೇವೆ ಮಾಡಿದ್ದು. ಆಮೇಲೆ ವಾದಿಗಳನ್ನು ಗೆದ್ದಿದ್ದು ಎಲ್ಲ ಯುನಿಕ್ ವಾದಿಗಳು. ಮತ್ತೆ ಒಬ್ಬೊಬ್ಬರು ಕೂಡ ಹಿಂಗಾದ್ರು ಹಿಸ್ಟಾರಿ ಸಿಕ್ಕಾಬಟ್ಟೆ. ಆಮೇಲೆ ಎಲ್ಲ ಕಡೆ ದೇಶ ಸಂಚಾರ ಮಾಡಿದ್ದು. ರಾಜಮಹಾರಿ 6 ತಲೆಮಾರಿ ಗುರುಗಳಾಗಿತ್ತು. ಒಂದೊಂದು ಅವ್ರು ಯುನಿಕ್ ಆಗಿರೋದು. 6 ತಲೆಮಾರಿಗೆ ಒಬ್ಬ ರಾಜನಿಗೆಲ್ಲ. ವಿಜಯನಗರ ಇಲ್ಲಿಂದ ಚಂದ್ರಗಿರಿಯಿಂದ ಶುರು ಮಾಡಿದ್ದ ಅಲ್ಲಿವರೆಗೂ ಕೂಡ ಅಚ್ಯುತರಾಯಕರ ದೇವರಾಯನವರೆಗೂ ಗುರುಗಳಾಗಿತ್ತು. ವಿಜಯನಗರ ಸಾಮ್ರಾಜ್ಯಕ್ಕೆ ಬಹಳ ಯಶಸ್ಸು ಬರಲಿಕ್ಕೆ ಕಾರಣ ವ್ಯಾಸರಾಜರೇ. ಅವ್ರ ಗೈಡೆನ್ಸಲ್ಲಿ ಕೃಷ್ಣ ಕೆಲಸ ಮಾಡಿದ. ಆ ಕಾಲಕ್ಕೆ ಆ ಸುವರ್ಣ ಯೋಗ ಆಯಿತು. ಅವ್ರ ಯೋಗ್ಯತೆ ಇತ್ತು, ಅವ್ರು ಗೈಡ್ ಮಾಡಿದರು. ಭೂಯೋಗ ಪರಿಮಾಣದ ಯುನಿಕ್ ಅದು. ಎಂಥ ಶಿಷ್ಯರು ಅವ್ರಿಗೆ ಇದ್ದಿದ್ದಲ್ಲ. ವಾದಿರಾಜರು, ವಿಜಯೇಂದ್ರರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಭಾರಿ ಗ್ರೇಟ್ ಅವರು. ತಮ್ಮ ಬೈ ದೆಮ್ಸೆಲ್ಸ್ ದೇ ಆರ್ ವೆರಿ ಗ್ರೇಟ್. ಅಂಥವರೆಲ್ಲ ಇವರು ಶಿಷ್ಯರಾಗಿ ತಿಳಿತಾ. ಪಾಠ ಎಂಥದ್ದು, ಪ್ರವಚನ ಎಂಥದ್ದು, ಅನುಗ್ರಹ ಎಂಥದ್ದು. ಸತ್ತವರು ಬದುಕಿಸಿದ್ದಾರೆ ವ್ಯಾಸರಾಜರು. ತೀರ ಆರಂಭದಲ್ಲೇ ಸತ್ತವರು ಬದುಕಿಸಿದ್ದಾರೆ. ಆ ಪವಾಡಗಳು ಕುಹಯೋಗ ಪರಿಹಾರ ಮಾಡಿದ್ದು ಪುರಂದರದಾಸರು, ಕನಕದಾಸರು, ಒಬ್ರಿಗಿಂತ ಒಬ್ರು ಎಲ್ಲ ನೋಡ್ತಾ ಹೋಗ್ಬಿಟ್ರೆ ನಂಬಲಿಕ್ಕೆ ಸಾಧ್ಯ ಆಗದೆ. ಹೇಗೆ ಮ್ಯಾನೇಜ್ ಮಾಡಿದ್ರು ಅವ್ರು ಇಷ್ಟನ್ನೆಲ್ಲ ಕೂಡ. ಪಾಠ ಹೇಳಬೇಕು ಫುಲ್. ಅವ್ರ ಪಾಠ ಅಂದ್ರೆ ಕ್ವಾಲಿಟಿ. 10,000 ವಿದ್ಯಾರ್ಥಿಗಳಿದ್ರಂತವ್ರು ಇದರೊಳಗೆ. 10,000 ವಿದ್ಯಾರ್ಥಿ. ಇವತ್ತು ಯೂನಿವರ್ಸಿಟಿಯಲ್ಲಿ ಸಿಗೋದಿಲ್ಲ ಜನಗಳು. ಎಲ್ಲ 4 ಜನ 3 ಜನ ಹುಡುಗರು ಇರ್ತಾರೆ ಕೆಲವು ಕಡೆಗೆಲ್ಲ. ಇಲ್ಲಿ ಮುಳ್ಬಾ ಅಲ್ಲ ಓದಿದ್ದು. ಅಲ್ಲಿ ಆಗಿದ್ದು ಕೃಷ್ಣ ಇದರೊಳಗೆ ಲೋಕಪಾವನ ಮಠ ಅಂತ ಹೆಸರು ಅದಕ್ಕೆ. 10,000 ವಿದ್ಯಾರ್ಥಿಗಳು. ಅವ್ರು ಮೇಲೆ ನೋಡಿದ್ರೆ ಕೃಷ್ಣದೇವರ ಪಕ್ಕದಲ್ಲಿ ನಡ್ಕೊಂಡ್ ಬರ್ತಿದ್ದಂತೆ. ಮೇಳೆಯಲ್ಲಿ ಕೂಡಿಸಿಬಿಟ್ಟು ಕೃಷ್ಣದೇವರ ಆಗಿನ ಕಾಲದ ಬಹುಶಃ ಇತ್ತೀಚೆಗೆ ಸೆಂಚುರೀಸ್ನಲ್ಲೇ ಅಂತ ರಾಜ ಆಗಿಲ್ಲ. ಮತ್ತೆ ಅಷ್ಟು ಪವರ್ಫುಲ್ ಆಗಿತ್ತು ಅವ್ರು. ಅಂತ ನಡ್ಕೊಂಡು ಬರ್ತಿದ್ದ ಅವ್ರ ಪಕ್ಕದಲ್ಲಿ ಅಂತ ಹೇಳಿ. ಮೇಣೆಯಲ್ಲಿ ಕೂತೆ ನಡ್ಕೊಂಡು ಹೋಗ್ರು. ಎಷ್ಟು ರೆಸ್ಪೆಕ್ಟ್ ಮಾಡಿ. ಇದೆಲ್ಲ ಯೋಚನೆ ಮಾಡಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲದಂತ ಹಿರಿಮೆ ಅವರು. ಗ್ರಂಥ ತಗೊಂಡು ಮತ್ತೆ ಓಡೋದ್ರಲ್ಲಿ ಅದರಲ್ಲೂ ಸಿರುವೆ ಹಿರಿಗಿದ್ರೆ ಓಡಿಬಿಟ್ಟು ಅದು ಬಿಡಿಸಿದ್ರು. ಫಿಸಿಕಲ್ ಸ್ಟ್ರೆಂತ್ ಹಾಗೆ ಇತ್ತು. ಇದನ್ನು ಹಾಗೆ ಮಾಡಿದರು. ಮತ್ತು ಸಂಸ್ಕೃತದಲ್ಲಿ ಬರೋದು, ಕನ್ನಡದಲ್ಲಿ ಬರೆದ್ರು ದೇವರಾಮಗಳನ್ನು. ನಿಮಗೆ ಆಶ್ಚರ್ಯ. ವ್ಯಾಸರಾಜರು ಒಳ್ಳೆ ಸಂಗೀತಜ್ಞರು ಗೊತ್ತಾಯ್ತಾ. ಎಲ್ಲ ಸಂಗೀತರು ಪುರಂದರ ಮೊದಲು ಅವ್ರ ಹೆಸರು ಹೇಳ್ತಾರೆ. ಸಂಗೀತದ್ದು ಭಾಳ ಉದ್ಧಾರ ಮಾಡಿದವರು ವ್ಯಾಸರಾಜರು. ಅದು ಎಷ್ಟು ಟ್ಯಾಲೆಂಟ್ ಇತ್ತು ಅವ್ರು ವ್ಯಾಸರಾಜರು. ಅದೆಲ್ಲ ಹೇಗೆ ಉಪಯೋಗಿಸಿದ್ರು. ತೀರಾ ಯುನಿಕ್ ಅಂದರೆ ವ್ಯಾಸರಾಜ. ಅದೆಲ್ಲ ಯೋಚನೆ ಮಾಡಿದರೆ ಇವತ್ತು ಸುಮಾರು 90+ ಇದ್ದಿದ್ದು ಅವರು. 90+ ಇದ್ದಿದ್ದು. 8 ವರ್ಷಕ್ಕೆ ಆಶ್ರಮ. 8 ವರ್ಷಕ್ಕೆ ಆಶ್ರಮ. ವ್ಯಾಸರಾಜರು, ವಾದಿರಾಜರು ಒಳ್ಳೆ ಒಂದು ಗುಂಪದು. ಶ್ರೀಪಾದರೆಲ್ಲ ಕೂಡ ಚಿಕ್ಕ ವಯಸ್ಸಿಗೆ ಆಶ್ರಮ. ಅಲ್ಲಿವರೆಗೂ ಇದು ಎಂತೆಂಥವ್ರು ಶರಣಾಗ್ತಾ ಇದ್ರು. ಹೋಗ್ತಾ ಎಷ್ಟು ವಿದ್ವತ್ ವ್ಯಾಸರಾಜರಿಗಿತ್ತು. ಅವ್ರಿಗೆ ಎಷ್ಟು ಗೌರವ ಇತ್ತು ಅಂದರೆ ಭಾರಿ ದೊಡ್ಡ ದೊಡ್ಡ ಪಂಡಿತರುಗಳು, ಕವಿಗಳು ಅವ್ರ ಮುಂದೆ ಮಾತಾಡಿಬಿಟ್ಟು ವ್ಯಾಸರಾಜ ಸುಮ್ಮನೆ ತಲೆಯಾಡಿಸ್ಬಿಟ್ರೆ ಅವ್ರು ಕುಡಿದಾಡ್ಬಿಡ್ತಿದ್ದಂತೆ. ಕವಿ ಬಾಯಿ ಬಿಟ್ಟು ಹೇಳಿಡ್ಬೇಕಾಗಿಲ್ಲ. ಸುಮ್ಮನೆ ಹೇಗಂದ್ರೆ ಸಾಕಂತ. ಮೇರೂಣಾಂ ಶತಬರ್ಹತಿ ಕ್ಷಿತಿತಲೆ ವಿದ್ಯಾ ಸುವಿದ್ಯಾವತಾವ್. ಹೌದು, ಅದೆಲ್ಲ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಇದೆ. ಒಬ್ಬ ಪರಕೀಯ ಮಾಧ್ವನೇ ಬರೆದ ಕೃತಿಗಳನ್ನು ತುಂಬ ಕಡಿಮೆ ಆ ರೀತಿ. ಸೋಮನಾಥ ಕವಿ ಮಾಧ್ವ ಅಲ್ಲ ಆತ. ಅಷ್ಟು ಹೊಗಳಿ ಬರೀತಾರೆ. ಅವ್ರು ಕಂಡಿದ್ದು ಕೊನೆಯ ಕಾಲದಲ್ಲಿ ಕಂಡಿದ್ದ. ಆಗಲೇ ಸ್ಪೆಕ್ಸ್ ಹಾಕ್ತಿದ್ರಂತ ವ್ಯಾಸರಾಜ. ಉಪನೇತ್ರ ಹಾಕಿದ್ರು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಕಂಡಿದ್ದು. ಆ ಕಾಲದ ಕಂಡ ಮಹಿಮೆನೇ ಎಲ್ಲ ರೆಕಾರ್ಡ್ ಮಾಡ್ತಾರೆ. ಮೊದಲಿಂದ ಅವನಿಗೆ ಗೊತ್ತಿಲ್ಲ. ಹೌದೌದು, ಭಾರಿ ಯೂನಿಕ್. ಆದಷ್ಟು ಭಾಳ ಸರ್. ನಮ್ಮ ಜನ ಓದಲ್ಲ ಅದು. ಯಾವನ ಬರೆದಿದ್ದು ನಮ್ಮ ಜನಕ್ಕೆ ಭಾರಿ ಇದು. ನಮ್ಮವ್ರು ಬರೆದಿದ್ದು ತದ್ನ ಓದಲ್ಲ. ಯಾವನು ಬರೆದು ಆದರೂ ಓದಲ್ಲ. ಒಟ್ಟು ಓದೋದಿಲ್ಲ. ಇದು ಓದಬಾರ್ದು ಸಂಕಲ್ಪ. ಅದು ಭಾಳ ಅನ್ಯಾಯ. ಓದಿದ್ರೆ ಜಸ್ಟಿದಾಗ ಅದ್ರ ಕೋರ್ಸಸ್ ಟೆಕ್ಸ್ಟ್ ಮಾಡ್ಬೇಕು. ಕಡೆ ಭಾರಿ ಚೆನ್ನಾಗಿ ಬರ್ತೇವೆ. ವ್ಯಾಸರಾಜರ ವ್ಯಕ್ತಿತ್ವ ಹೇಳಬೇಕಾದ್ರೆ, ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಹೇಳಬೇಕಾದ್ರೆ, ಮತ್ತು ಶ್ರೀಪಾದ ಒಳ್ಳೊಳ್ಳೆ ಮಾತು ಬರೀತಾರೆ. ನಿಕ್ಷೇಪ ಭಾಜನವೆಂಬ ಮಧ್ವಮುನಿ ರಹಸ್ಯಸ್ಯ
ಶ್ರೀಪಾದರಾಜರು ಹೇಗಿದ್ರು ಅಂದರೆ ಮಧ್ವ ಸಿದ್ಧಾಂತದ ನಿಧಿ ಇದ್ದಾಗಿದ್ರು ಅಂತ ಹೇಳ್ತಾರೆ. ಶ್ರೀಪಾದರಾಜರ ವರ್ಚಸ್ಸಾಗಿತ್ತು. ಬ್ರಹ್ಮಣ್ಯ ತೀರ್ಥರು ಹೇಗಿದ್ರು, ತಪಸ್ಸಿರ ಮೂರ್ತಿ ಇದ್ದಾಗಿದ್ರು ಅಂತ ಹೇಳ್ತಾರೆ. ಬೇರೆಯವ್ರನ್ನ ಕಂಡಂತ ಹೇಳಬೇಕಾದ್ರೆ ಎಷ್ಟು ಮಹತ್ವ ಇರುತ್ತೆ ಅದ್ರ. ಅದಕ್ಕೆ ತುಂಬ ಜನ ಆತನಿಗೆ ಹೋದ್ರೆ ಬೇರೆಯವ್ರು ನೋಡಲೇಬಾರ್ದು, ಅಯೋಗ್ಯರು. ಈ ಥರ ತಲೆ ಕಿಳಿಸ್ಕೊಂಡ್ಬಿಟ್ರೆ ಕೆಟ್ಟ ಹಾಳಾಗಿ ಹೋಗ್ತಾರೆ. ಹೆಚ್ಚಾನುಕೂಲ ಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿ. ಅನುಕೂಲವಾದ ಅಂಶ ತಗೊಳ್ಬೇಕಂತ ಒಂದು ಸಾರಾಸಾರ ವಿವೇಕ ಇರಬೇಕಲ್ಲ, ಅದೆಲ್ಲ ಇರಬೇಕು. ಅವ್ರು ಬಿಡಿ, ಬಹುಶಃ ಒಬ್ಬ ಶಿಷ್ಯರನ್ನ ಒಬ್ಬ ಗುರುಗಳಿಂದ ಹೊರತು ಭಾರಿ ಶ್ರೇಷ್ಠ ವ್ಯಾಸರಾಜ. ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಅನ್ಯಾಸತಿರವ. ಶ್ರೀಪಾದರಾಜರ ಮಾತು ಇದಿರದ ಒಂದೆಂದರಿಗೆ ವ್ಯಾಸಮುನಿರಾಯ. ಇವೆಲ್ಲ ನೋಡ್ಲಕ್ಕೆ ಹೋದರೆ ವ್ಯಾಸರಾಜರ ಹಿಟ್ಟು ಭಾರಿ ದೊಡ್ಡದು. ಪುರಾಣದಲ್ಲಿ ಪ್ರತಿಷ್ಠಾಪನೆ ಹೋಗಿ ಎಲ್ಲೆಲ್ಲಿ ಅದು ಎಷ್ಟು ಸೈಂಟಿಫಿಕ್ ಮತ್ತೆ ಅವ್ರು ಮಾಡಿರೋದೆಲ್ಲ. ಸುಮ್ಮನೆ ಕೆರೆ ಕೆಡಿಸಿ ತೋಡೋದು ಹೋಗ್ಬಿಡೋದಲ್ಲ. ಇದಕ್ಕೆ ಅದು ತಿರುಕಾಟುಪಳ್ಳಿ ಅಂತಿದೆ, ಅಲ್ಲಿಂದ ಮುಂದೆ ಹೋದಾಗ ಒಂದು ಇದು ಬರುತ್ತೆ, ಕಲ್ಲಣೈ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಕಾವೇರಿ ನದಿ, ಅದು ಬ್ರಿಡ್ಜ್ ಇದೆ. ಅದಕ್ಕೆ ಪ್ರಾಚೀನ ಕಾಲ ವ್ಯಾಸರಾಜ ಕಾಲಕ್ಕೆ ಆಯಿತು ಬ್ರಿಡ್ಜ್. ಅಂದರೆ ಎಷ್ಟು ತಲೆ ಇತ್ತು ಅವ್ರಿಗೆ ಯೋಚನೆ ಮಾಡಿ. ಎಲ್ಲದರಲ್ಲೂ ಗೈಡೆನ್ಸ್ ಅವ್ರ ಅಲ್ಲಿ ಗೆಜೆಟೆಡ್ ರೆಕಾರ್ಡ್ ವ್ಯಾಸರಾಜರಿಂದ ರೆಕಾರ್ಡ್ ಆಗಿದೆ. ಅದು ಮಧ್ಯೆ ತಿರುಕಾಟುಪಳ್ಳಿ ಅಂತಿದೆ, ಅಲ್ಲಿ ಹೋಗಿ ಕಲ್ಲಣೈ ಅಂತ ಊರು ಬರುತ್ತೆ, ಅದಲ್ಲಿ ಕಾವೇರಿ ನದಿ, ಅದ್ರ ಮಧ್ಯದಲ್ಲಿ ಇಳಿದು ಹೋಗ್ಬೇಕು ನಾವು. ಮಧ್ಯದಲ್ಲಿ ಪ್ರಾಣದೇವ್, ಮತ್ತೆ ಅಲ್ಲಿ ಪ್ರಾಣದೇವರಿದ್ದಾರೆ. ಅಲ್ಲಿ ದಿವಸ ಪೂಜೆ, ಒಬ್ಬರು ದಿವಸ ಪೂಜೆ ಮಾಡಿ ಬರ್ತಾರೆ ನಮಗೆ. ಇವತ್ತಿಗೂ ಪೂಜೆ ನಡೀತಾ ಇದೆ. ಎಷ್ಟು ವ್ಯವಸ್ಥೆ ಮಾಡಿದ್ದ. ಎಲ್ಲ ಮತ್ತೆ ದೇವರ ವಿಗ್ರಹಗಳಿರ್ಬೇಕು. ಪ್ರತಿಯೊಂದು ಇದಕ್ಕೂ ಇದು ಹಾಕ್ತಾರಲ್ಲ, ಕೋಡಿ ಬಿಡಿಸುವಂತ ಹಾಕ್ತಾ ಇರೋದು ಕಂಟ್ರೋಲ್ಗೆ. ಅಲ್ಲೆಲ್ಲ ನೀರು ಎಷ್ಟಿದೆ ಅಂತ ಗೊತ್ತಾಗಬೇಕು. ಕ್ಯಾಲ್ಕುಲೇಟ್ ಮಾಡೋಕೆ ಅದೇ ರೀತಿ ಬರಬೇಕು. ಪಾದಕ್ಕಿದ್ರೆ ಎಷ್ಟು, ನಾಭಿಗಿದ್ರೆ ಎಷ್ಟು, ಇದಕ್ಕಿದ್ರೆ ಎಷ್ಟು. ಎಷ್ಟು ಇದಾಗಿದೆ, ಸುಪ್ರೀಂ ಆಗಿದ್ದಾರೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಈಸು ಇದೇನು ಮಾಡಿದವರು ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ ಹೇಳ್ತಾರಲ್ಲ. ಯಾವುದಕ್ಕೆ ಅಂದ್ರೆ ಅಲ್ಲ ಕಂಡೆ ಅಂದ್ರೆ ಸಾಮಾನ್ಯ ಕಂಡ ನಹಿ ನಿಂದಾನ್ಯಾಯ ಅಂತ ಒಂದು ಸಂಸ್ಕೃತದಲ್ಲಿ. ನಹಿ ನಿಂದಾನ್ಯಾಯ ಅಂದ್ರೆ ಏನು, ಹುಡುಗರನ್ನ ಬೈಯೋದ್ರಲ್ಲಿ ತಾತ್ಪರ್ಯ ಇಲ್ಲ, ಇವ್ರನ್ನ ಹೊಗಳೋದ್ರಲ್ಲಿ ತಾತ್ಪರ್ಯ. ಇವತ್ತು ಅದಕ್ಕೇನೆ ನಮ್ಮಲ್ಲಿ ಯಾವ ದೇವತೆಗಳ ದೋಷ ಹೇಳಿದಾಗಲೂ ಕೂಡ ಇಮಿಡಿಯೇಟ್ ಯಾವುದಕ್ಕೆ ತಗೋಬೇಕದನ್ನ, ಬರೀ ಸರ್ವತ್ವಕ್ಕೆ ಎಂಡ್ ಮಾಡಬೇಕೇ ಹೊರತು ನಾವು ಬೈಲಕ್ಕಲ್ಲ ಅದನ್ನ. ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು ನಹಿ ನಿಂದಾನ್ಯಾಯ. ಅರ್ಥ ಆಯ್ತಾ? ನಹಿ ನಿಂದಾ ನಿಂದ್ಯಂ ನಿಂದಿತುಂ ಪ್ರವರ್ತತೆ ಕಿಂತು ಸ್ತುತ್ಯಂ ಸ್ತೋತುಮಪಿ ಅಂತ ಅದು ಎಕ್ಸ್ಪೆನ್ಷನ್. ಆ ದೃಷ್ಟಿಯಲ್ಲಿ ವ್ಯಾಸರಾಜ ಇಷ್ಟು ಮಾಡಿದ್ರು ಅಂತ ಪುರಂದರನಾಥ ಹೇಳಿದ್ರು. ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವ್ರು. ಈ ಮಾತು ಸುಮ್ಮನೆ ಹೇಳಲಿಲ್ಲ, ಅವರು ಎಲ್ಲ ಹೇಳ್ತಾ ಬಂದಿದ್ದಾರೆ ಮೊದಲಿಂದ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಕೊನೆಗೆ ಮಾತಾಡಿದ್ರು. ಇದನ್ನ ಮಾಡಿ ನೀವು ತೋರಿಸಿ, ಈಗ ನಿಂದೇನಲ್ಲಿ ತೋರಿಸ್ಬಿಟ್ಟು ನಮ್ಮ ತೋರಿಸಬಹುದು, ಹೋಯ್ತು ಅಷ್ಟಲ್ಲ. ಹಿಂದವ್ರು ಕ್ಲೇಮ್ ಮಾಡಲ್ಲ, ಅವ್ರು ಜಯತೀರ್ಥ ಅವರೇ ಒಪ್ಕೊಬಿಟ್ಟಿದ್ದಾರೆ. ಭಾತಿ ಶ್ರೀ ಜಯತೀರ್ಥವ ಅಲ್ಲಿ ಯಾರೋ ಅವರಲ್ಲ, ಮುಂದೆ ಬಂದವರು ತೋರಿಸಿ ಅಂತಾರೆ. ಅಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಈಗ ಇಂಥ ಒಬ್ಬರಿಗೆ ಪಾಠ ಹೇಳೋಕ್ಕಾಗತ್ತಾ ನೀವು? ವ್ಯಾಸರಾಜರ ವಾದಿರಾಜರು ವಿಜೇಂದ್ರ ಒಬ್ಬರು ತಯಾರು ಮಾಡೋಕ್ಕೆ ಸಾಧ್ಯ ಇದೆಯಾ? ಈ ಸುಮಾರು ಮತ್ತೆ ಅದೇ ಬಂತೀಗ. ಎಷ್ಟು ಬ್ರಾಡ್ ಔಟ್ಲುಕ್ ಇತ್ತು ಅವ್ರಿಗೆ. ಸಂಗೀತನ ಹೇಳಿ ಅದು ಮಾಡಿ ಎನ್ಕರೇಜ್ ಮಾಡಿ ಪುರಂದರದಾಸರಿಗೆ ಕೊಟ್ಟು, ಕನಕದಾಸರಿಗೆ ಕೊಟ್ಟು, ಕನ್ನಡ ಐಡೆಂಟಿಫೈ ಮಾಡಿದ್ದು ಅವ್ರ ಕೈಲಿ ಇದು ಮಾಡಿದ್ದು ಸಾಧ್ಯ ಇದೆ ಬೇರೆದನ್ನ. ಯಾವ ಊರಿಗೆ ಹೋಗಲಿ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವ. ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ಹೋದರೆ ಅಲ್ಲಿ ಇದಿದೆ. ಹಿಮಾಲಯದಲ್ಲಿ ಬಿಯಾಸಿ ನದಿ ಅಂತಿದೆ, ಗೊತ್ತಾಯ್ತಲ್ಲ. ಅದಕ್ಕೆ ವಿಪಾಶ ನದಿ ಅಂತ ಇದರಲ್ಲಿ ಹೆಸರು. ಆ ನದಿ ತೀರದಲ್ಲಿ ಪ್ರಾಣದೇವರು ಮಾಡಿದ್ರು. ಅಲ್ಲಿ ಹೋಗೋದೇ ಕಷ್ಟ ಫಸ್ಟು. ಅಲ್ಲೊಂದು ಪ್ರಾಣದೇವರು ವ್ಯಾಸರಾಜ ಪ್ರತಿಷ್ಠಿತ, ಅಲ್ಲಿಯವರೇ ಹೇಳ್ತಾರೆ. ಇಷ್ಟೆಲ್ಲ ಇದು ಮಾಡಬೇಕಾದ್ರೆ ಎಷ್ಟು ವಿಷನ್ ಇತ್ತು ಅವ್ರಿಗೆ ವ್ಯಾಸರಾಜರ. ಆ ವಿಷನ್ ಬೇಕು ಇವತ್ತು. ಈ ಕಾಲ ಅದು ಆ ಕಾಲದಲ್ಲಿ ಏನೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಇವತ್ತಿನ ಯಾವ ಸೌಕರ್ಯನೂ ಇಲ್ಲ ಆಗಿನ ಕಾಲಕ್ಕೆ. ಓಡಾಟದಿಂದ ಹಿಡಿದು ಯಾವುದೂ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಇದೆ, ಅದರಲ್ಲಿ 100 ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡತನದ ವ್ಯಾಸರಾಜ. ನಾವು ಟೆಕ್ಸ್ಟ್ ಬುಕ್ ಆಗ್ಬೇಕು ಅವ್ರದ್ದೆಲ್ಲ. ನಮ್ಮಲ್ಲಿ ಗ್ರಂಥ ಓದೋದು, ಚರಿತ್ರೆ ಓದೋ ಅಭ್ಯಾಸನೇ ನಮ್ಮಲ್ಲಿ ಇಲ್ಲ. ಅದಕ್ಕೆ ನಾವು ಮಾಡರ್ನರ್ಸ್ ಯಾಕೆ ಲೈಕ್ ಮಾಡ್ತೀವಿ ಅಂದರೆ, ಯಾವುದೇ ಪುಸ್ತಕ ಓದ್ಬೇಕಾದ್ರೆ ಬಂದು ಅವ್ರ ಬಗ್ಗೆ ಓದ್ಬೇಕು. ನೀವು ರಘುವಂಶ ಓದ್ತೀರಿ, ಹೂ ಇಸ್ ಕಾಳಿದಾಸ ಓದಬೇಕು. ಆ ರೀತಿ ಓದಿ ಹೋದ್ರೆ ಮಾರ್ಕ್ಸ್ ಬರೋಲ್ಲ ನಿಮಗೆ. ಒಳ್ಳೆ ಇದಿದೆ, ಅದು ಆಸ್ಪೆಕ್ಟ್ ಇದೆ. ಇದು ನಮ್ಮಲ್ಲಿ ಬಿಟ್ಟು ಹೋಗ್ಬಿಟ್ಟಿದೆ. ಶಾಸ್ತ್ರ ಪ್ರಕಾರ ಮಾಡ್ಬೇಕಂದ. ಯಾಕೆ ಋಷಿ ಛಂದಸ್ಸು ಎಲ್ಲ ತಿಳ್ಕೊಬೇಕು ಅಂತ ಏನರ್ಥ? ಗ್ರಂಥಕಾರ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂತ ಅರ್ಥ. ನಮ್ಮ ವೇದದಲ್ಲೇ ಬಂದು ಹೋಗ್ಬಿಟ್ಟಿದೆ ತಿಳ್ಕೊಳ್ಳಿ ಅಂತೇಳಿ. ತಿಳ್ಕೊಳ್ಳೋದೇ ಇಲ್ಲ. ಅವ್ರು ಯಾರು ಅಂತ ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲದೆ ಏನು ಮಾಡ್ತಾರೆ. ಒಂಥರ ಇದು ಕೆಟ್ಟೋಗ್ಬಿಟ್ಟಿದೆ ನಮ್ಮ ಅಧ್ಯಯನ ಪರಂಪರೆಯಲ್ಲಿ. ಈಗ ಸಿಸ್ಟಮೆಟಿಕ್ ಇದಿಲ್ಲ. ಏನು ನಡೀತು, ಯಾವ ಕಾಲಕ್ಕೆ ಏನೇನಾಯಿತು, ಹಿಸ್ಟ್ರಿ ಗೊತ್ತಿರ್ಬೇಕು ನಮಗೆ. ಅವಾಗ ಮುಂದೆ ಹೋಗಕ್ಕೆ ಬರುತ್ತೆ. ಹಿಸ್ಟ್ರಿ ಓದೋ ಸುಮ್ಮನೆ ಇದಕ್ಕಲ್ಲ. ಆ ಥರ ಹೇಗೆ ಫೇಸ್ ಮಾಡಿದ್ರು, ಎಂತೆಂಥ ಸಿಚುವೇಶನ್ ಬಂತು, ಏನು ನಡೀತಾಗ ಹೇಗೆ ಮಾಡಿದ್ರು. ಎಷ್ಟು ಓದ್ತಿದ್ರು ವ್ಯಾಸರಾಜರು ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಅಥವಾ ರಾಜ ಸನ್ಮಾನ ಮಾಡ್ಲಿಕ್ಕೆ ಅಂತ ಕರೀತಾರೆ. ಚಂದ್ರಗಿರಿಯಿಂದ ಬರ್ತಾರೆ ವ್ಯಾಸರಾಜರು ವಿಜಯನಗರಕ್ಕೆ. ಅಲ್ಲಿ ರಾಜ ಸ್ವಾಗತಕ್ಕೆ ತಯಾರಾಗಿರ್ತಾನೆ, ಬೇಳೆ ಬರುತ್ತೆ. ಆತ ಬಂದು ತೆರೆ ತೆಗೆದು ನೋಡಿದರೆ ಓದ್ತಾ ಕೂತಿದ್ರೆ ಅಂತ ವ್ಯಾಸರಾಜರು. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಏನು ಆಶ್ಚರ್ಯ ವ್ಯಾಸರಾಜ. ಅದು ಈ ಕಡೆ ಕೇರೆ ಇಲ್ಲ ಅವರಿಗೆ. ಆ ರೀತಿ ಇದ್ದಿದ್ದಕ್ಕೆ ಅಷ್ಟು ದೊಡ್ಡವರಾಗಿ. ಇವತ್ತು ಅದೆಲ್ಲ ನಮಗೆ ಕತೆ ಕಂಡ ಕಾಣಿಸುತ್ತೆ.
ನಾವು ಮುಂದೆ ನೂರಾರು ಸಾವಿರ ವರ್ಷ ಆದಮೇಲೆ ಒಬ್ಬ ವ್ಯಾಸರಾಜರು ಮಾಡಿದ್ದಲ್ಲ ಇದು, ಅನೇಕ ವ್ಯಾಸರಾಜರು ಇರಬೇಕು ಅನ್ನೋಷ್ಟರ ಮಟ್ಟಿಗೆ ವ್ಯಾಸರಾಜರು ದೊಡ್ಡ. ಅದೆಲ್ಲ ಬೋದು ಇಂಪಾರ್ಟೆಂಟ್ ಅಷ್ಟೇ. ಟೆಕ್ಸ್ಟ್ ಬುಕ್ ಮಾಡಿದರೆ ಜನಕ್ಕೆ ಸೂತಿ ಬರುತ್ತೆ. ಎಲ್ಲೋ ಉಪನ್ಯಾಸ ಇದ್ದಾಗ ನೋಡ್ಕೊಂಡು ಹೋಗ್ಲಿಕ್ಕೆ ಉಪಯೋಗಿಸ್ತಾರೆ ಅಷ್ಟೇ. ಉಪನ್ಯಾಸ ಹೇಳೋದು ಪೂರ್ತಿ ಒಂದು ಅಲ್ಲೇ ಕೃಷ್ಣಾರ್ಪಣೆ ಕೃಷ್ಣಾರ್ಪಣೆ ಒಪ್ಸೇ ಬಿಡೋದು ಅಂತ. ಹಾಗಾಗಬಾರ್ದು. ಅವ್ರ ಚರಿತ್ರೆ ಇನ್ಸ್ಪೈರ್ ಮಾಡುತ್ತೆ. ಅವಾಗ ಶಾಸ್ತ್ರನೇ ಹೇಳುತ್ತೆ. ಶಾಸ್ತ್ರ ಓದೋವ್ರ ಚರಿತ್ರೆ ಯಾಕೆ ಓದಬೇಕು ಅಂದರೆ ಅದೇ ಶಾಸ್ತ್ರ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ಮೃತಿ ಶೀಲೇಚ ತದ್ವಿಧಾಮ್. ಜ್ಞಾನಿಗಳ ಮಾತು, ಜ್ಞಾನಿಗಳ ನಡೆ ನುಡಿ ಎರಡನ್ನೂ ನಡಿಬೇಕು. ಅಲ್ಲಿ ತಿಳಿದಾಗ ಮಾತ್ರ ಅಪ್ಲಿಕೇಶನ್ ಗೊತ್ತಾಗೋದು. ಇವತ್ತು ನಮ್ಗೆ ಯಾಕೆ ಎಲ್ಲ ಟೆಕ್ಸ್ಟ್ ಬುಕ್ ಯಾಕೆ ಮಾಡ್ತಾರೆ? ಹಿಸ್ಟ್ರಿಯಲ್ಲಿ ಯಾತಕ್ಕೆ ಓದ್ತಾರೆ? ಹಿಸ್ಟ್ರಿನ ದೊಡ್ಡ ಸಬ್ಜೆಕ್ಟ್ ಅದು, ಗೊತ್ತಾಯ್ತಾ? ಏನ್ಷಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಅಯ್ಯೋ ಎಡಿಯಬಲ್ ಹಿಸ್ಟ್ರಿ ಓದ್ತಾನೆ ಇರ್ತಾರೆ. ಅದರಿಂದ ಸುಮ್ಮನೆ ಓದಿದ್ರೆ ಉಪಯೋಗ ಇಲ್ಲ, ಅಪ್ಲೈ ಮಾಡ್ಬೇಕಂತ. ಮುಂದಿನ ಕಾಲಕ್ಕೆ ಯಾವ್ಯಾವ ರೀತಿ ಫೇಸ್ ಮಾಡೋದು. ಸ್ವಾತಂತ್ರ್ಯ ಬರೋಕ್ಕಂತ ಹೇಗಿತ್ತು, ಏನಾಗಿದೆ ಅಂತ ಗೊತ್ತಾದರೆ ಏನೇನು ಬೆಟರು ಏನೇನು ಎಲ್ಲ ಕಂಪೇರ್ ಮಾಡಕ್ಕೆ ಬರೋದು. ಸೂರ್ಯ ಕಣ್ಣು ಮುಚ್ಚಿಕೊಂಡು ನಮ್ಮಷ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸರಿ ಹೋಗಲ್ಲ. ಆ ಒಂದು ಎಚ್ಚರಿಕೆ ಬೇಕು. ಅದನ್ನೆಲ್ಲ ಸಿಸ್ಟಮೆಟಿಕ್ ಇವತ್ತಿನ ಕಾಲಕ್ಕೆ ತಕ್ಕಂತೆ ಸಿಲೆಬಸ್ ರಿವೈಸ್ ಮಾಡೋದು ಹೋದರೆ ನೀವು ಫೇಸ್ ಮಾಡೋಕ್ಕಾಗಲ್ಲ. ಇವತ್ತು ನೋಡಿ, ಇವತ್ತು ನಾವೇನೋ ಎಸ್ ಎಲ್ ಸಿ ಕೂತ್ರೆ ಎಲ್ಲರೂ ಫೇಲ್ ಆಗಿಬಿಡ್ತೀವಿ. ಯಾಕಂದ್ರೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರೆಲ್ಲ ಈಗ ಪ್ರೆಸೆಂಟೇಷನ್ ತಕ್ಕಂತೆ ಮಾಡಿದ್ದಾರೆ, ಗೊತ್ತಾಯ್ತಾ? ಇವತ್ತಿನವ್ರು ಕೂತ್ರೆ ಮಾಡೋಕ್ಕಾಗೋದಿಲ್ಲ. ಅದೇ ಸಿಲೆಬಸ್ ಇದ್ದಿದ್ರೆ ಅವತ್ತು ಕಾಲದಿಂದಾಗೆ ಇರ್ತಿದ್ವಿ, ಮುಂದಕ್ಕೆ ಹೋಗಕ್ಕೆ ಆಗ್ತಿದ್ದಿಲ್ಲ. ಎಲ್ಲ ಚೇಂಜಸ್ ಆಗ್ತಾ ಇರಬೇಕು. ಟೆಕ್ಸ್ಟ್ ಅದೇ ನಾಲೆಡ್ಜ್ ವೈಸ್ ಇರುತ್ತೆ, ಅದು ಅಪ್ಡೇಟ್ ಮಾಡ್ಕೋತಾ ಇರಬೇಕು. ನಾಲೆಡ್ಜ್ ಅಪ್ಡೇಟ್ ಮಾಡ್ತಾ ಇರಬೇಕು. ಶಾಸ್ತ್ರದಲ್ಲಿ ಅಪ್ಡೇಟ್ ಮಾಡೋ ಪ್ರಸಂಗ ಬರೋದಿಲ್ಲ, ಅಪ್ಲೈ ಮಾಡ್ಬೇಕಷ್ಟೇ. ಅದು ಫುಲ್ ಇರೋದ್ರಿಂದ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದವ್ರು ಏನು ಉಪಯೋಗ? ಮನೇಲಿ ಎಲ್ಲ ಪದಾರ್ಥ ಇದೆ, ಉಪಯೋಗಿಸ್ತಾ ಇಲ್ಲ ಅವ್ರು. ಇನ್ನೊಬ್ರು ಬೇರೆ ಕೇಳಕ್ಕೆ ಹೋಗ್ತಾರೆ, ಮತ್ತೆ ತಾನು ಮರ್ಯಾದೆ ಗೊತ್ತಿಲ್ಲ ಅವನಿಗೆ. ನಿಧಿಯ ಮೇಲಿದ್ದು ನಿಧಿಯ ನರಿಯದಂತೆ. ನಿಧಿ ಮೇಲೆ ಕೂತಿದ್ದೆ, ಭಿಕ್ಷೆ ಬಿಡ್ತಾ ಇದ್ದವನು, ಕೆಳಗೆ ನಿಧಿ ಇದೆ ಬೇಕಾದಷ್ಟು, ಮತ್ತೆ ಅದನ್ನ ಉಪಯೋಗ ಮಾಡ್ತಾ ಇಲ್ಲ. ಅದು ಭಾಳ ಅನ್ಫಾರ್ಚುನೇಟ್. ನಮ್ಗೆ ಬರೀ ಜಗಳಗಳೇ ಜಗಳ. ಇತ್ತೀಚೆಗಂತೂ ಜಗಳದ ಫೇಸ್ಬುಕ್ ಬಂದಿದ್ದೆ ಜಗಳಕ್ಕೆ ಆಗೋಗ್ಬಿಟ್ಟು ಭಾಳ ಅನ್ಯಾಯ. ಅದು ನಿಯಂತ್ರಣ ಮಾಡ್ಕೋಬೇಕು. ಒಬ್ಬರು ಯಾರು ಬೇರೆಯವರು ನಮ್ಮಲ್ಲಿ ಹೈಕಮಾಂಡ್ ಇಲ್ಲೇ ಇಲ್ಲ, ಬಿಟ್ಟುಬೇಡ. ಅವರವರೇ ಹೈಕಮಾಂಡ್ ತಾವೇ ತೀರ್ಮಾನ ಮಾಡಿಕೊಂಡು ಸಮಾಜದ ಹಿತದೃಷ್ಟಿಯಿಂದ ಏನು ಮಾಡಬಾರ್ದು, ಏನು ಮಾಡಬೇಕು, ಎರಡು ಭಾಗ ಇಟ್ಕೊಂಡ್ರೆ ಉದ್ಧಾರ ಆಗ್ತಿದ್ರು. ಪೀಸ್ ಆಗಿಬಿಡುತ್ತೆ. ಈಗಾಗಲೇ ಆ ಸ್ಥಿತಿ ಬಂದಿದೆ ಮೊರಾರ್ಲೆಸ್. ತಥಾಪಿ ನಮಗೆ ಆತಕ್ಕೆ ಅಂತ ನಮಗೆ ಆತಕ್ಕೆ, ನಮಗೆಲ್ಲರೂ ನಮಗೆ ಆತಕ್ಕೆ ಅಂತ ಬಿಟ್ಟರೆ ಯಾರು ನಡೆಸ್ಬೇಕಾಗ? ಹೂ ಇಸ್ ಟು ಬೆಲ್ ದಿ ಕ್ಯಾಟ್ ಅಂತಾರಲ್ಲ, ಹಾಗೆ ಜವಾಬ್ದಾರಿ ಹೊರಬೇಕಾಗ್ತದೆ. ತಥಾಪಿ ರಾಮ ಸೇವನ ಹರೇಶ್ಚ ಸನ್ನಿಧಾನ ಯುಕ್. ಇಷ್ಟಾದರೂ ಕೂಡ ಏನಾಗಿದೆ, ಇದರಲ್ಲಿ ಹರಿಯ ಸನ್ನಿಧಾನ ಕರ್ಣನಲ್ಲಿ ನೋಡಿ ಪ್ಲಸ್ ಪಾಯಿಂಟ್ ಒಂದಿದೆ. ಹರಿಯ ಸನ್ನಿಧಾನ ಇತ್ತಂತೆ, ವಿಶೇಷ ಸನ್ನಿಧಾನ ದೇವರು ಇಟ್ಟಿದ್ದೆ. ಅದಕ್ಕೆ ರಾಮದೇವರ ಸೇವೆ ಮಾಡಿದ್ದ. ಸೀತಾನ್ವೇಷಣೆ ಇತ್ಯಾದಿ ಬಂತಲ್ಲ, ಆ್ಯಕ್ಚುಲಿ ಸೀತಾಗ್ರಹ ರಾಮದೇವ್ರಿಗೆ ಬೇಕಿಲ್ಲ, ಅದು ಕೆಲಸ ಅಂತ ಮಾಡಿದ್ನಲ್ಲ, ಅದು ಆ ಪುಣ್ಯ ಹಾಗೆ ಉಳ್ಕೊಂಡು ಗೊತ್ತಾಯ್ತು. ವಿದ್ಯಾರ್ಥಿ ಚೆನ್ನಾಗಿ ಬರೆದ ಮೇಷ್ಟಿಗೇನು ಉಪಯೋಗ ಆಗಿಲ್ಲ, ಅದರಿಂದ ಚೆನ್ನಾಗಿ ಬರೆದಿದ್ದಲ್ಲ, ರ್ಯಾಂಕ್ ಕೊಡಬೇಕಲ್ಲ, ಆ ಥರ ಆಗಿತ್ತು. ಇದು ಸುಗ್ರೀವ್ ಒಳ್ಳೆ ಸೇವೆ ಮಾಡಿದ್ದ. ಯಾಕೆ? ಹನುಮಂತನ ಗೈಡೆನ್ಸ್ ಇತ್ತಲ್ಲ, ಅದಕ್ಕೆ ಅನುಕೂಲ ಆಗಿತ್ತು. ಹರೇಶ್ಚ ಸುಸನ್ನಿಧಾನ ಯುಕ್. ಹರಿಯ ಒಳ್ಳೆ ಸನ್ನಿಧಾನ ಇತ್ತು ಅದರಲ್ಲಿ. ಸುದರ್ಶನಯ್ಯ ಕರ್ಣತಃ ಸ ಕರ್ಣನಾಮಕೋಭವತ್. ನೋಡಿದ್ರೆ ಲೆಕ್ಕಾಚಾರ ತಪ್ಪು ಮಾಡಿದ್ದಕ್ಕೆ ಅಸರಾವೇಶ ಬಂತು, ಸರಿ ಮಾಡಿದ್ದಕ್ಕೆ ಸನ್ನಿಧಾನ ಇತ್ತು. ಈ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಇದ್ರ ಇಟ್ಕೊಂಡಾಗ ನಾವು ಮಾಡಿದ್ದೆಂದು ಕೂಡ ನಾಸ್ತತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತ ಕರೆಕ್ಟಾಗಿ ಅರ್ಥ ಆಗುತ್ತೆ. ಒಳ್ಳೇದಕ್ಕೂ ಇದು ಜಾಗ ಇದೆ, ಕೆಟ್ಟದ್ದಕ್ಕೂ ಜಾಗ ಇದೆ. ಕೆಟ್ಟದ್ದು ಮಾಡಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಒಳ್ಳೇದು ಮಾಡಿ ತಪ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಹುಡುಕೊಂಡು ಹೊಲ ಬರುತ್ತೆ, ನಮ್ಮನ್ನ ಹುಡ್ಕೊಂಡು ಪಾಪರು ಬರುತ್ತೆ, ಪುಣ್ಯರು ಬರುತ್ತೆ. ಅದನ್ನ ಹುಷಾರ ನೋಡ್ಕೊಳಕ್ಕೆ ಒಳ್ಳೆ ಸ್ಫೂರ್ತಿ ಕೊಡೋ ಜಾಗಗಳು. ಕರ್ಣ ಅಂತ ಹೆಸರಾಯ್ತು, ಕರ್ಣ ಅಂತ ಹೆಸರಾಯಿತು. ಸುದರ್ಶನೀಯ ಕರ್ಣತಃ ಸ ಕರ್ಣನಾಮಕೋಭವ. ಸುದರ್ಶನೀಯ ಕರ್ಣಗಳು. ಯಾಕೆ ಕರ್ಕೊಂಡು ಹುಡ್ತಾರೆ, ಯಾವ ಸುಮ್ಮನೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಾರನ್ನೋದು. ಕರ್ಣ ಕಿವಿ ಜದ್ದು ಕಾಣಿಸ್ತಾ ಇತ್ತು, ಅದು ಜನ ಏನಂತ ಕರೆದ್ರು, ಕರ್ಣಪ್ಪ ಕರ್ಣಪ್ಪ ಅಂತ ಕರ್ಣ ಆಗ್ಬೇಕು. ಹಾಗೆ ಅದೇ ಹೆಸರು ಬಂದು ಆತನಿಗೆ ಅಂತ ಹೇಳಿ ನಮ್ಮೆಲ್ಲ ಕತೆ ಹೇಳ್ಬೇಕಾಗಿ ಹೇಳ್ತಾರೆ. ಕಿವಿಯಿಂದ ಹುಟ್ಟಿದ ಅದಕ್ಕೆ ಕರ್ಣ ಅಂತ ಹತ್ರ ಬಂತು. ಇವ್ರು ಹುಟ್ಟಿಸ್ಬಿಡ್ತಾರೆ ಆ ಥರ. ಬರೀ ಅಂಥದ್ದು ಪ್ರಚಾರ ಮಾಡೋರಿದ್ದಾರೆ. ಅದು ಅವ್ರ ಕರ್ಣಾಕರ್ಣಿಕೆಯಿಂದ ಕೀರ್ತಿ ಬಂತು, ಅದು ಕರ್ಣ ಅಂತ ಹತ್ರ ಆಯ್ತು. ಇನ್ನೊಂದು ಕವಿ ಕಲ್ಪನೆಗಳವೆಲ್ಲ. ಸುದರ್ಶನೀಯ ಕರ್ಣತಃ ಪ್ರಶ್ನೆ ಬರುತ್ತಾಗ. ಅವನಿಗೆ ಕರ್ಣಕೊಂಡಲ್ಲ ಒಂದೇ ಇರಲಿಲ್ಲ, ಏನಿತ್ತು? ಕವಚ ಕೂಡ ಇತ್ತಲ್ಲ, ಮತ್ತೆ ಕವಚಿ ಅಂತ ಕರೀಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಕವಚನ ಮುಚ್ಕೋತಾರೆ ಯಾವಾಗಲೂ, ಕರ್ಣಕೊಂಡೆಲ್ಲ ತೋರಿಸ್ತಾರೆ, ಹೊತ್ತಾನೆ. ಕವಚ ಇರೋದು ಶೋಗಲ್ಲ, ಯಾತಕ್ಕದು ಪ್ರೊಟೆಕ್ಷನ್ಗೆ ತೋರಿಸೋದಿಲ್ಲ, ಅದನ್ನ ಇದನ್ನು ತೋರಿಸ್ತಾರೆ. ಅದಕ್ಕೆ ಈ ಹೆಸರು ಬಂತ. ಅರ್ಥ ಆಯ್ತಾ? ಅದು ಎಷ್ಟು ಕಾಮನ್ ಸೆನ್ಸ್ ಇದೆ. ಕವಚಿ ಅಂತ ಆ್ಯಕ್ಚುಲಿ ಕವಚಿನೂ ಹೌದು ಅಂತ ಯಾವಾಗಲೂ ಕಾಣೋದಿಲ್ಲ. ಕರ್ಣ ಕಾಣುತ್ತೆ, ಕುಂಡಲ ಕಾಣುತ್ತೆ, ಅದರಿಂದ ಕರ್ಣ ಚೆನ್ನಾಗಿ ಕಾಣುತ್ತೆ, ಅದರಿಂದ ಕರ್ಣ ಕುಂಡಲ. ಅದು ಕುಂಡಲದಿಂದ ಕರ್ಣನಿಗೆ ಶೋಭೆ ಬಂತು. ದೇವರಿಗೆ ಕೌಸ್ತುಭದಿಂದಲೇ ಶೋಭೆ ಬಂದಿಲ್ಲ, ಕೌಸ್ತುಭಕ್ಕೆ ಶೋಭೆ ಬಂತು. ಇದು ಉಲ್ಟಾ ಪಲ್ಟಾ ಐತಿ. ತರತ್ತಪೂರ್ಣ ಮಂಜುಷಾಗತೋ ವಿಮಸ್ತಿತೋ ಜಲೆ ಜನಾಪವಾದ ಭೀತಿ ತಸ್ತಯಾ ತ್ಯಮಸ್ವ ಸುಧೃತಂ. ಆಕೇನು ಮಾಡಿದ್ದು ಅಂತ ತನಗೆ ಗೊತ್ತು. ಮಂತ್ರ ಹೊಡ್ಬೇಕಾದ್ರೆ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ.
ನೀನು ಸಂತತಿ ಆದ್ಮೇಲೆ ಮತ್ತೆ ಪ್ರತಿ ಸತ್ಯ ಕನ್ಯೆ ಆಗ್ತಿ ಅಂತ ಹೇಳಿರ್ತಾರೆ. ನಿನಗೆ ಯಾವ ದೋಷನೂ ಬರೋದಾಗ್ಬಿಡಿ. ಕುಂತಿಗೆ ದೋಷ ಇಲ್ಲ ಇದರಿಂದ. ಆದರೆ ಜನಗೆಲ್ಲ ಅರ್ಥ ಆಗಲ್ಲ. ಸೊ ಜನಾಪೋದನ್ನ ಕೇರ್ ಮಾಡ್ಬೇಕು ನಾವು. ಜನ ಏನಾದ್ರು ಅನ್ಕೊಂಡು ಹೋಗ್ಲಿ ಅಂತ ಮಾಡಕ್ ಬರೋದಿಲ್ಲ. ಕೆಲವೊಂದು ಹಾಗೆ ಮಾಡ್ಬೇಕಾಗತ್ತೆ, ಎಲ್ಲವನ್ನ ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಗೊತ್ತಾಯ್ತಾ? ಅದನ್ನ ಹೇಳ್ತಾರೆ. ಅಲ್ಲಿಗಿರ್ಲಿ, ಒಂದು ಕಾರ್ಯಕ್ರಮ ಇದೆ ಈಗ, ಅದಕ್ಕೆ ಇದು ಸುಧಾ